ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಪುಟ್ಟ ಕಲಾವಿದ ಇದ್ದೇ ಇರ್ತಾನೆ. ಆ ಪುಟ್ಟ ಕಲಾವಿದನಿಗೆ ಒಂದು ಅವಕಾಶವನ್ನು ಕೊಡಿ. ನಿಮ್ಮಲ್ಲಿರುವ ಯಾವುದೇ ಕಲೆ, ಸಂಗೀತ ಆಗಿರ್ಬೋದು, ಜೋಕ್ಸ್ ಹೇಳೋದಾಗಿರ್ಬೋದು, ಏಕಪಾತ್ರ ಅಭಿನಯ ಮಾಡೋದಾಗಿರ್ಬೋದು, ಹಿತನುಡಿಗಳನ್ನು ಹೇಳೋದಾಗಿರ್ಬೋದು, ಅಥವಾ ನಿಮ್ಮ ಅನಿಸಿಕೆಯನ್ನು ಹೇಳೋದಾಗಿರ್ಬೋದು, ಇಲ್ಲ ಅಂತಂದ್ರೆ ತಿರುವಣ್ಣಾಮಲೆಯಲ್ಲಿ ಹೋಗಿರೋರು ತಮ್ಮ ಆನಂದ ಕ್ಷಣವನ್ನು ಹಂಚ್ಕೋಬಹುದು. ಹೀಗೆ ಯಾವ್ದಾದ್ರೂ ನೀವು ವ್ಯಕ್ತಪಡಿಸ್ಕೋಬಹುದು. ಹಾಗಾಗಿ ಈ ವೇದಿಕೆಯನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ನಿಮಗೆ ಅವಕಾಶವನ್ನು ನೀಡ್ತೀನಿ. ಮಾಸ್ಟರ್ಸ್, ಪ್ರತಿಯೊಬ್ಬರಲ್ಲಿ ಒಬ್ಬ ಪುಟ್ಟ ಕಲಾವಿದ ಇದ್ದೇ ಇರ್ತಾನೆ. ಯಾವ್ದಾದ್ರು ಫಸ್ಟ್ ಒಬ್ರು ಪ್ರಾರ್ಥನೆಯನ್ನ ಮಾಡ್ತೀನಿ. ಫಸ್ಟ್ ನಾನು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅಖಿಲಂ ಕುರುವೆ ಸರ್ವಕಾರ್ಯೇಷು ಸರ್ವದಾ. ಅಶ್ವಿನಿ ಮೇಡಮ್ ಇಲ್ಲ ಅಂತ ಬೇಜಾರ? ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ. ಮೊದಲಿಗೆ ಯಶೋಧ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿರೂಪಣೆನೂ ಮಾಡ್ತಿದ್ದೀರಾ, ಧ್ಯಾನನೂ ಮಾಡಿಸ್ತಾ ಇದ್ದೀರಾ. ನನ್ನ ಕಡೆಯಿಂದ ಎಲ್ಲಾ ಮಾಸ್ಟರ್ಸ್ ಕಡೆಯಿಂದನೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಮ್ಯಾಮ್. ಹೇಳಿ ಮೇಡಮ್. ಶನಿವಾರ ಆಗಿರೋದ್ರಿಂದ ಕಾಮಿಡಿ ಮಾಡ್ಬೋದು, ಹಾಡು ಹೇಳ್ಬೋದು, ಅದು ನಿಮ್ಮದೇ ವೇದಿಕೆ. ಏನ್ ಅನ್ಸುತ್ತೋ ಅದನ್ನ ದಯಮಾಡಿ ಎಲ್ಲರೂ ಕೂಡ ನಿರ್ವಹಣೆ ಮಾಡೋಣ. ಇದು ಒಂದು ನಮ್ದೇ ವೇದಿಕೆ ಆಗಿರೋದ್ರಿಂದ ನಾವೇ ನಡೆಸ್ಕೊಡ್ಬೇಕಾಗಿರೋ ಅಂತ ಒಂದು ಕಾರ್ಯಕ್ರಮ. ಇಲ್ಲಿ ಯಾರು ಕೂಡ ಹೇಳಿಸ್ಕೊಳೋದ್ ಬೇಡ. ಯಾರ್ಯಾರಿಗೆ ಏನೇನ್ ಅನ್ಸುತ್ತೋ ಅದನ್ನ ಹ್ಯಾಂಡ್ ರೈಸ್ ಮಾಡಿ ಹೇಳಿ. ಅಷ್ಟೇ ಹೇಳ್ತಾ ನಾನು ಒಂದು ಹಾಡು ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಹೇಳಿ ಮೇಡಮ್, ಹೇಳಿ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿಸು ನೀ ನಡೆಸು ಮುಂದೆ. ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದಳು ನೀ ನನ್ನ ಅನುಗೊಳಿಸು ತಂದೆ. ಕಾನನನ ಸಂಹೊಂದು ಸೌರಭವ ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ. ಸಿರಿಯು ನಂದನ ಬೇಡ, ಯಾವ ವೈಭವ ಬೇಡ, ನಿನ್ನ ಕರುಣೆಯು ಒಂದೇ ಸಾಕಿನಗೆ ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿಸು ನೀ ನಡೆದು ಮುಂದೆ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ, ನಂಬಿದರೆ ಬಾಳೆಲ್ಲ, ಯಾವ ನೋವೇ ಬರಲಿ ಎದೆಗುಂದದಿರಲಿ. ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ, ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಇದು ವೇದಿಕೆ. ಇದು ಎಲ್ಲ ಸತ್ಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಈ ವೇದಿಕೆ. ಈ ವೇದಿಕೆಗಂತೂ ನಾನು ಯಾವಾಗಲೂ ಧನ್ಯತಾ ಭಾವದಿಂದನೇ ಇರ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಇನ್ನೊಂದು ಅವಕಾಶ ಹ್ಯಾಂಡ್ ರೈಸ್ ಮಾಡ್ತಿರ್ತಾರೆ. ಶಿವಲಿಂಗಮ್ಮ ಅವರಿದ್ದಾರೆ, ಶಿವಗಂಗಮ್ಮ ಅವರಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.
ಶಶಿಕಲಾ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ನಾವು ಮೇಡಮ್. ತಿರುವಣಾಮಲೈ ಧ್ಯಾನ ಮಹಾಯಜ್ಞಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಆ ಒಂದು ಅವಕಾಶ ಕಲ್ಪಿಸ್ಕೊಟ್ಟ. ಸೌಂಡ್ ಕೇಳಿಸ್ತಿಲ್ವಾ? ಕೇಳಿಸ್ತದೆ. ನಿಮ್ ಸಂತೋಷ ಕ್ಷಣಗಳನ್ನ ಹಂಚ್ಕೊಳ್ಳಿ ಮೇಡಮ್. ಮೇಡಮ್, ಆ ಅವಕಾಶ ಮಾಡಿಕೊಟ್ಟ ರಂಗನಾಥ ಗುರೂಜಿಗೆ ನಾವು ಕೋಟಿ ಕೋಟಿ ವಂದನೆಗಳನ್ನ ಅರ್ಪಿಸುತ್ತೇವೆ. ಯಾಕಂದ್ರೆ ಅವಕಾಶ ಇಲ್ದಿದ್ರೆ ನಾವು ಅಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಮೇಡಮ್ ಪ್ರೋಗ್ರಾಮ್. ನಾವು ಒಂದಿನ ನೈಟ್, ಗುರುವಾರ ನೈಟೇ ಹೋದ್ವಿ. ಮತ್ತೆ ಸರ್ ತಮಿಳಲ್ಲಿ ಕ್ಲಾಸ್ ತಗಂತಾರಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ಅಲ್ಲೇ ಚೌಟ್ರಿ ಹತ್ರನೇ ಇದ್ರು. ಬಂದು ರೂಮ್ ಬಾಗಿಲು ತೆಗೆದು ನಮ್ಗೆಲ್ಲ ಇರೋದಕ್ಕೆಲ್ಲ ಇದ್ ಮಾಡ್ಕೊಟ್ರು. ಮತ್ತೆ ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ. ನಾವು ಒಂದಿನ ಮುಂಚೆ ಹೋಗಿದ್ರಿಂದ ದೇವಸ್ಥಾನ ಎಲ್ಲ ಚೆನ್ನಾಗಿ ನೋಡ್ಕೊಂಡು, ಪ್ರೋಗ್ರಾಮ್ ಬಹಳ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಲ್ಲಿಂದ ಮತ್ತೆ ನಾವು ಎಲ್ಲ ಆನ್ಲೈನ್ ಕ್ಲಾಸು, ನಾಗರತ್ನ ಮೇಡಮ್ ಅವರು, ನಾವು ಮತ್ತೆ ನಮ್ಮ ಗೌರಿಬಿದ್ನೂರು ಟೀಮು ಎಲ್ಲ ಸೇರಿ ಎಲ್ಲಾ ಪ್ಲೇಸ್ಗಳಿಗೂ ಹೋಗೋಣ ಅಂತ. ಇದು ಯಾವ ಕುಂಭಕೋಣಮ್ಮು, ಚಿದಂಬರಮ್ಮು, ಮತ್ತೆ ತಂಜಾವೂರು ಎಲ್ಲ ರಾತ್ರಿ ನಾವು ನೈಟ್ ಬಂದ್ವಿ. 4 days ಎಲ್ಲ ದೇವಸ್ಥಾನಗಳ ದರ್ಶನ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಯಾವುದೇ ರೀತಿ ನಮ್ಗೆ ತೊಂದರೆ ಆಗ್ಲಿಲ್ಲ. ನಾವೆಲ್ಲ ಸೇರಿ ಒಂದು 10 members ಹೋಗಿದ್ವಿ. ಬೀಚು ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಮತ್ತೆ ಒಂದು ಹಾಡು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಮೇಡಮ್, ಹೇಳಿ. ಒಂದ್ ನಿಮಿಷ ಮೇಡಮ್. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಕನಕಮಹಾಮಣಿಭೂಷಿತಲಿಂಗಂ ಪಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಳೋ ಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ ಶೋಭಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಮ ಪರಮಾತ್ಮಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಾಷ್ಟಕವಿದಂ ಪುಣ್ಯಂ ಯಃ ಪಠೇತೋ ಶಿವಸನ್ನಿಧೌ ಶಿವಲೋಕಮವಾಪ್ನುತಿ ಶಿವೇನ ಸಹ ಮೋದತೆ. ಅಲ್ಲಿ ಎಲ್ಲಾ ದೇವಸ್ಥಾನಗಳು ಲಿಂಗ ಇದು ಶಿವಲಿಂಗಗಳೇ ಜಾಸ್ತಿ ಇದು. ಅದಕ್ಕಾಗಿ ಹಾಡು ಹೇಳಿದೆ.
ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಇದರ ಹಾಡು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮತ್ತೆ ತಿರುವಣ್ಣಾಮಲೈದ ಅನಿಸಿಕೆಯನ್ನು ಚೆನ್ನಾಗಿ ಹೇಳಿದ್ರಿ. ಇದರಿಂದ ಎಲ್ಲಾ ಮಾಸ್ಟರ್ಸ್ಗೂ ಮಾಹಿತಿ ಸಿಕ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಶಿವಗಂಗಾ ಮೇಡಮ್. ನಮಸ್ತೆ ಉಮಾದೇವಿ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿ ಧ್ಯಾನ ಹೇಳ್ಕೊಟ್ರಿ. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಧನ್ಯವಾದ. ನಾನು ಕೂಡ ಒಂದು ಭಕ್ತಿ ಹಾಡನೆ ಹಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನ ಚಿನ್ನವಯ್ಯ. ಉರುಕು ಹುಣ್ಣು ಹತ್ತಿ ಹುಚ್ಚೆದ್ದು ಕುಣಿದರೆ ನಿಚ್ಚಳ ಮಾಡುವುದು ವಿಭೂತಿ ನಿನ್ನ. ಉರುಕು ಹುಣ್ಣು ಹತ್ತಿ ಹುಚ್ಚ ಮಾಡಿದರೆ ನಿಚ್ಚಳ ಮಾಡುವುದು ವಿಭೂತಿ ನಿನ್ನ. ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನ ಚಿನ್ನವಯ್ಯ. ಹಟ್ಟಂತ ಗಡಿಗೆಗೆ ವಿಭೂತಿ ಧರಿಸಿದರೆ, ಹಟ್ಟಂತ ಗಡಿಗೆಗೆ ವಿಭೂತಿ ಧರಿಸಿದರೆ ಅಮೃತವಾಗುವುದು ಕಡಿಗೆ ನಿನ್ನ. ಅಮೃತವಾಗುವುದು ಕಡಿಗೆ ನಿನ್ನ. ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಚಿನ್ನ ಚಿನ್ನವಯ್ಯ. ತಂಬಿಗೆ ತಪ್ಪಲಿ ಎಂಜಳದ ಗಂಗಾಳ, ತಂಬಿಗೆ ತಪ್ಪಲಿ ಎಂಜಳದ ಗಂಗಾಳ ಮಡಿ ಮಾಡಿ ಹಿಡುವುದು ವಿಭೂತಿ ನಿನ್ನ. ಮಡಿ ಮಾಡಿ ಹಿಡುವುದು ವಿಭೂತಿ ನಿನ್ನ. ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಚಿನ್ನ ಚಿನ್ನವಯ್ಯ. ಮಕ್ಕಳ ಮರಿಗೆ ಪೀಡೆ ಪರಿಹಾರ, ಮಕ್ಕಳ ಮರಿಗೆ ಪೀಡೆ ಪರಿಹಾರ. ನಸಳಿಗೆ ಧರಿಸಲಿ ವಿಭೂತಿಯನ್ನ, ನಸಳಿಗೆ ಧರಿಸಲು ವಿಭೂತಿಯನ್ನ. ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಚಿನ್ನ ಚಿನ್ನವಯ್ಯ. ಲಿಂಗದ ಜೊತೆಗೆ ಶಿವಭಕ್ತರೆಲ್ಲ, ಲಿಂಗದ ಜೊತೆಗೆ ಶಿವಭಕ್ತರೆಲ್ಲ ಭಕ್ತಿಯಲ್ಲಿ ಧರಿಸಿರಿ ವಿಭೂತಿಯನ್ನ, ಭಕ್ತಿಯಲ್ಲಿ ಧರಿಸಿರಿ ವಿಭೂತಿಯನ್ನ. ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಚಿನ್ನ ಚಿನ್ನವಯ್ಯ. ಕುಪ್ಪೂರ ದೊರೆ ನೆನೆದು ಧರಿಸಿದರೆ ಎಲ್ಲ, ಕುಪ್ಪೂರ ದೊರೆ ನೆನೆದು ಧರಿಸಿದರೆ ಎಲ್ಲ ಹರಸುವನು ಈ ನಮ್ಮ ಭವಬಂಧಗಳೆಲ್ಲ, ಹರಸುವನು ಈ ನಮ್ಮ ಭವಬಂಧಗಳೆಲ್ಲ. ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನ ಚಿನ್ನವಯ್ಯ. ವಿಭೂತಿ ಚಿನ್ನ ಚಿನ್ನವಯ್ಯ. ಧನ್ಯವಾದ. ಧನ್ಯವಾದ ಅವಕಾಶಕ್ಕಾಗಿ ಉಮಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಹೇಳಿದ್ರಿ. ನೀವು ತಿರುವಣ್ಣಾಮಲೈಗೆ ಹೋಗಿದ್ರಾ? ಇಲ್ಲ ಮೇಡಮ್, ಹೋಗಿರ್ಲಿಲ್ಲ. ನಾನು ತಿರುವಣ್ಣಾಮಲೈಗೆ ಹೋಗ್ಲಿಲ್ಲ. ನಾನು ಶಿರ್ಡಿಗೆ ಹೋಗ್ಬಿಟ್ಟಿದ್ನಲ್ವಾ, ಹಂಗಾಗಿ ಹೋಗಕ್ಕಾಗಲ್ಲ. ನಳಿನಿ ಮೇಡಮ್ ಹೋಗಿದ್ರು ನಮ್ ಪರವಾಗಿ. ಅವರೇ ಧ್ಯಾನ ಮಾಡ್ಕೊಂಡ್ ಬಂದಿದ್ದಾರೆ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಮೇಡಮ್ ಅವಕಾಶಕ್ಕಾಗಿ. ವೇದವತಿ ಮೇಡಮ್ ಮಾತಾಡಿ. ಒಂದ್ ನಿಮಿಷ. ಸ್ವಲ್ಪ ಗ್ಲಾಸ್ ಹಾಕೊಂಡ್ಬಿಡ್ತೀನಿ, ಒಂದ್ ನಿಮಿಷ. ಸಂಸಿ ಹಾ, ಪರವಾಗಿಲ್ಲ. ಸಾರಿ ಮೇಡಮ್. ಓಕೆ ಮೇಡಮ್. ಹಾ, ನಮಸ್ತೆ ಉಮಾದೇವಿ ಮೇಡಮ್. ನಮಸ್ತೆ ಧ್ಯಾನ ಮೇಡಮ್. ತುಂಬಾ ಚೆನ್ನಾಗಿತ್ತು, ಹೌದಾ? ತುಂಬಾ ಆಳವಾಗಿ ಧ್ಯಾನ ಮಾಡಿದೆ. ಥ್ಯಾಂಕ್ ಯು ಮೇಡಮ್. ನಾನು ಈ ಕೃಷ್ಣ ಮತ್ತು ಕುಂಬಾರ ಒಂದು ಸಣ್ಣದೊಂದು ಕತೆ ಹೇಳ್ತೀನಿ. ಹೇಳಿ ಮೇಡಮ್. ಒಂದ್ಸರಿ ಕೃಷ್ಣನ ತುಂಟಾಟದಿಂದ ಬೇಸತ್ತ ತಾಯಿ ಯಶೋದೆ ಕೋಲನ್ನು. ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮೇಡಮ್. ಡಿಸ್ಟರ್ಬೆನ್ಸ್ ಇದೆಯಾ? ಹಲೋ. ಹಾ ಹಲೋ. ಹಾ ಮೇಡಮ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಡಿಸ್ಟರ್ಬೆನ್ಸ್ ಇದೆಯಾ? ಹಾ, ನಂದು ಡಿಸ್ಟರ್ಬೆನ್ಸ್ ಇದೆಯಾ? ಗೊತ್ತಿಲ್ಲ. ಹಾ, ಈಗಿಲ್ಲ. ಮತ್ತೆ ನೋಡಿ, ಇದೆ ಡಿಸ್ಟರ್ಬೆನ್ಸ್ ಇದೆ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ನಾನು ವಿಡಿಯೋ ಆಫ್ ಮಾಡ್ಕೊಂತೀನಿ ತಡ್ರಿ, ನೋಡೋಣ ಅವಾಗ. ಈಗ ಮೇಡಮ್? ಹಾ, ಇವಾಗ ಕರೆಕ್ಟ್ ಇದೆ. ಹಾ, ಮಾತಾಡಿ. ಕೃಷ್ಣನ ತುಂಟಾಟದಿಂದ ಕೆಟ್ಲೆಯಿಂದ ಇದೆ ಮೇಡಮ್ ಈಗ್ಲೂನು. ಹಂಗ ನಂದಲ್ಲ ಅನ್ಸುತ್ತೆ ಮೇಡಮ್, ಇದು ಬೇರೆಯವ್ರದ್ದು ಅನ್ಸುತ್ತೆ. ಸ್ವಲ್ಪ ನೋಡಿ ಮೇಡಮ್. ಇಲ್ಲ, ನಿಮ್ದೊಂದೇ. ನಂದು ಆಫ್ ಮಾಡಿದೆ, ಆದ್ರೆ ಏನು ಬಂದಿಲ್ಲ ಅಂದ್ರಲ್ಲ. ವಿಲಾಸ್ ಸರ್, ಯಾರ ಕಡೆಯಿಂದ ಡಿಸ್ಟರ್ಬ್ ಆಗ್ತಿದೆ ನೋಡಿ. ಕರ್ನಾಟಕದಲ್ಲಿ ಏನೋ ಟಿವಿನೋ ಏನೋ ಹಾಕಿದ್ದಾರೆ ಮೇಡಮ್. ಹಂಗಾರೆ ಯಾವ್ದು ಮ್ಯೂಟ್ ಆಗಿಲ್ವಲ್ಲ. ನೋಡೋಣ ಮೇಡಮ್. ಮಾಡಿ. ಒಮ್ಮೆ ಕೃಷ್ಣನ ಕೀಟ್ಲೆಯಿಂದ ಬೇಸತ್ತ ತಾಯಿ ಯಶೋದೆ ಕೋಲನ್ನು ಹಿಡ್ಕೊಂಡು ಅವನ ಕಡೆಗೆ ಓಡ್ತಾಳೆ. ಭಗವಂತ ಕೃಷ್ಣ ಏನ್ ಮಾಡ್ತಾನೆ, ತನ್ನ ತಾಯಿ ಕೋಪಗೊಂಡಿರೋದನ್ನು ನೋಡಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹೋಗ್ತಾನೆ. ಓಡ್ತಿರ್ಬೇಕಾರೆ ಅಲ್ಲಿ ಒಬ್ಬ ಕುಂಬಾರನ ಬಳಿ ಬಂದ್ಬಿಡ್ತಾನೆ. ಬಂದು ಕುಂಬಾರನು ತನ್ನ ಮಣ್ಣಿನ ಮಡಿಕೆಯನ್ನು ಮಾಡೋದ್ರಲ್ಲಿ ತುಂಬಾ ತಲ್ಲೀನರಾಗಿರ್ತಾರೆ. ಆದ್ರೆ ಕೃಷ್ಣನನ್ನು ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾನೆ. ಹಾಗೆ ಕುಂಬಾರನಿಗೆ ಶ್ರೀ ಕೃಷ್ಣನೇ ದೇವರು ಅಂತ ತಿಳಿದಿತ್ತು. ಭಗವಂತ ಕುಂಬಾರಣ್ಣ, ಇಂದು ನನ್ನ ತಾಯಿ ನನ್ನ ಮೇಲೆ ತುಂಬಾ ಕೋಪಗೊಂಡಿದ್ದಾಳೆ. ಅವಳು ಕೋಲಿನೊಂದಿಗೆ ದಂಡಿಸಲು ನನ್ನ ಹಿಂದೆ ಬರ್ತಿದ್ದಾಳೆ. ನನ್ನನ್ನು ಎಲ್ಲಾದ್ರೂ ಮರೆ ಮಾಡು ಅಂತ ಹೇಳ್ತಾನೆ. ಆಗ ಕುಂಬಾರ ಶ್ರೀ ಕೃಷ್ಣನನ್ನ ದೊಡ್ಡ ಮಡಿಕೆ ಕೆಳಗೆ ಮರೆ ಮಾಡ್ತಾನೆ. ಕೆಲವೇ ಕ್ಷಣಗಳಲ್ಲಿ ತಾಯಿ ಯಶೋದೆಯು ಬಂದು ಕುಂಬಾರನನ್ನು ಕೇಳ್ತಾಳೆ, ಏ ಕುಂಬಾರ, ನೀನ್ ನನ್ ಮಗ ತುಂಟ ಕೃಷ್ಣನನ್ನ ಎಲ್ಲಿಯಾದ್ರೂ ನೋಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕುಂಬಾರ ಹೇಳ್ತಾನೆ, ಇಲ್ಲ ತಾಯಿ, ನಾನು ಕೃಷ್ಣನನ್ನ ನೋಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಮೇಲೆ ಕೃಷ್ಣ ಈ ದೊಡ್ಡ ಮಡಿಕೆ ಕೆಳಗಡೆ ಅಡಸ್ಕೊಂಡು ಇವೆಲ್ಲ ಕೇಳ್ತಿರ್ತಾನೆ. ಆಮೇಲೆ ತಾಯಿ ಹೊರಟೋಗ್ತಾಳೆ. ಆಮೇಲೆ ಕೃಷ್ಣ ಕುಂಬಾರನಿಗೆ ಹೇಳ್ತಾನೆ, ಕುಂಬಾರಣ್ಣ, ತಾಯಿ ಹೋದ್ರೆ ಅಂತ ಕೇಳ್ತಾನೆ.
ಹೋಗಿದ್ದಾರೆ ಅಂತ ಹೇಳಿದಾಗ ಸರಿ ಈ ಮಡಿಕೆಯಿಂದ ನನ್ನನ್ನು ಹೊರಗೆ ತೆಗಿ ಅಂತ ಹೇಳ್ತಾನೆ. ಅದಕ್ಕೆ ಕುಂಬಾರ ಹೇಳ್ತಾನೆ, ಅಲ್ಲ ಪ್ರಭು, ಮೊದಲು ನನ್ನನ್ನು ಇರುವೆ ಮತ್ತೆ 84 ಲಕ್ಷ ಜನ್ಮಗಳ ಬಂಧನದಿಂದ ಮುಕ್ತಗೊಳಿಸಿದಾಗಿ ಭರವಸೆ ನೀಡು, ಆಗ ನಾನು ನಿನ್ನನ್ನು ಹೊರಗೆ ತೆಗಿತೀನಿ ಅಂತಾನೆ. ಆಗ ಭಗವಂತ ಮುಗುಳ್ನಗುತ್ತಾ ಹೇಳ್ತಾನೆ, ಸರಿ, ನಾನು ನಿನ್ನನ್ನು 84 ಲಕ್ಷ ಜನ್ಮಗಳಿಂದ ಮುಕ್ತಗೊಳಿಸಿದಾಗಿ ಭರವಸೆ ಕೊಡ್ತೀನಿ, ಈಗ ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡು ಅಂತಾನೆ. ಆಮೇಲೆ ಕುಂಬಾರ ಹೇಳ್ತಾನೆ, ನನ್ನನ್ನು ಮಾತ್ರ ಅಲ್ಲ ಪ್ರಭು, ನನ್ನ ಕುಟುಂಬದ ಎಲ್ಲ ಸದಸ್ಯರನ್ನು 84 ಲಕ್ಷ ಜನ್ಮಗಳ ಬಂಧನದಿಂದ ಮುಕ್ತಗೊಳಿಸುವುದಾಗಿ ಭರವಸೆ ನೀಡಿದ್ರೆ ಮಾತ್ರ ನಾನು ನಿನ್ನನ್ನು ಮಡಿಕೆಯಿಂದ ಹೊರಗೆ ತರ್ತೇನೆ ಅಂತ. ಆಮೇಲೆ ಭಗವಂತ ಹೇಳ್ತಾನೆ, ಸರಿ, ನಾನು ಅವರನ್ನೂ ಸಹ 84 ಲಕ್ಷ ಜನ್ಮಗಳ ಬಂಧನದಿಂದ ಮುಕ್ತಗೊಳಿಸಿದಾಗಿ ಭರವಸೆ ನೀಡ್ತೇನೆ, ಈಗ ದಯವಿಟ್ಟು ನನ್ನನ್ನು ಮಡಿಕೆಯಿಂದ ಬಿಡುಗಡೆ ಮಾಡು ಅಂತ ಹೇಳ್ತಾನೆ. ಆಗ ಕುಂಬಾರ, ಸಾಕು ಸಾಕು ಪ್ರಭು, ನನಗೆ ಇನ್ನೂ ಒಂದು ಸಣ್ಣ ವಿನಂತಿ ಇದೆ, ಅದನ್ನು ಪೂರೈಸುವುದಾಗಿ ಭರವಸೆ ನೀಡು, ಆಗ ನಾನು ನಿನ್ನನ್ನು ಮಡಿಕೆಯಿಂದ ಹೊರಗಡೆ ತೆಗಿತೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸರಿ, ಅದನ್ನೂ ನನಗೆ ಹೇಳು, ನಾನು ಮಾಡ್ತೀನಿ, ಹೇಳಿ ಭರವಸೆ ಕೊಡ್ತೀನಿ ಅಂತ ಹೇಳ್ತಾರೆ. ಕುಂಬಾರ ಹೇಳ್ತಾನೆ, ಪ್ರಭು, ನೀನು ಅಡಗಿಸಿ ಇಟ್ಟಿರುವ ಮಡಿಕೆಯಿಂದ ಮಣ್ಣನ್ನು ನನ್ನನ್ನು ಎತ್ತುಗಳು ತಂದವು, ಈ ಎತ್ತುಗಳನ್ನು ಸಹ ಮುಕ್ತಗೊಳಿಸುವ ಭರವಸೆ ನೀಡು ಅಂತ. ಸರಿ, ಕುಂಬಾರನ ಎತ್ತುಗಳ ಮೇಲಿನ ಪ್ರೀತಿಗೆ ಸಂತೋಷಗೊಂಡ ದೇವರು ಆ ಎತ್ತುಗಳನ್ನು ಸಹ 84 ಲಕ್ಷ ಜೀವರಾಶಿಗಳ ಚಕ್ರದಿಂದ ಆ ಬಂಧನದಿಂದ ಮುಕ್ತಗೊಳಿಸೋ ಭರವಸೆ ನೀಡ್ತಾರೆ ದೇವರು. ಆಮೇಲೆ ಕೃಷ್ಣ ಹೇಳ್ತಾನೆ, ಈಗ ನಿನ್ನ ಎಲ್ಲಾ ಆಸೆಗಳು ಈಡೇರಿವೆ, ದಯವಿಟ್ಟು ನನ್ನ ಮಡಕೆಯಿಂದ ಬಿಡುಗಡೆ ಮಾಡು ಅಂತ ಹೇಳ್ತಾರೆ. ಆಗ ಕುಂಬಾರ, ಇನ್ನೂ ಇಲ್ಲ ಪ್ರಭು, ನನಗೆ ಇನ್ನೂ ಒಂದು ಕೊನೆಯ ಆಸೆ ಇದೆ, ದಯವಿಟ್ಟು ಅದನ್ನು ಪೂರೈಸು, ಮತ್ತು ಅದು ಇದು ನಮ್ಮ ನಡುವಿನ ಈ ಸಂಭಾಷಣೆ ಕೇಳುವವನು 84 ಲಕ್ಷ ಜನ್ಮಗಳ ಬಂಧನದಿಂದ ಮುಕ್ತನಾಗಲಿ ಎಂಬ ಈ ಭರವಸೆಯನ್ನು ನನಗೆ ಕೊಡು, ಮತ್ತು ನಾನು ನಿನ್ನನ್ನು ಈ ಮಡಿಕೆಯಿಂದ ಬಿಡುಗಡೆ ಮಾಡ್ತೇನೆ. ಕೃಷ್ಣನು ಕುಂಬಾರನ ಪ್ರೀತಿಯ ಮಾತುಗಳನ್ನು ಕೇಳಿ ತುಂಬಾ ಸಂತೋಷಪಟ್ಟು ಅವನ ಆಸೆಯನ್ನು ಪೂರೈಸುವ ಭರವಸೆ ನೀಡ್ತಾನೆ. ನಂತರ ಕುಂಬಾರನು ಚಿಕ್ಕ ತುಂಟ ಕೃಷ್ಣನನ್ನು ಮಡಿಕೆಯಿಂದ ಬಿಡುಗಡೆ ಮಾಡ್ತಾನೆ. ಆಮೇಲೆ ಅವನ ಪಾದಗಳಿಗೆ ನಮಸ್ಕರಿಸ್ತಾನೆ. ಅವನ ಪಾದಗಳನ್ನು ತೊಳೆದು ಆ ಪಾದಗಳ ನೀರನ್ನು ಕುಡಿತಾನೆ ಕುಂಬಾರ. ಕುಂಬಾರನು ತನ್ನ ಗುಡಿಸಲಲ್ಲಿ ನೀರನ್ನು ಚಿಮುಕಿಸಿ ಶುಚಿಗೊಳಿಸಿ ಕೃಷ್ಣನನ್ನು ಒಳಗೆ ಕರೆದೊಯ್ದು ಭಗವಂತನನ್ನು ಅಪ್ಪಿಕೊಂಡು ತುಂಬಾ ಭಕ್ತಿಯಿಂದ ಕಂಬನಿ ಸುರಿಸುತ್ತಾ ಭಗವಂತನಲ್ಲೇ ವಿಲೀನನಾಗ್ತಾನೆ. ಯೋಚಿಸಿ ಮಾಸ್ಟರ್, ಚಿಕ್ಕ ಕೃಷ್ಣನಿಗೆ ತನ್ನ ಕಿರುಬೆರಳಿನ ಮೇಲೆ 7 ಕೋಸು ಉದ್ದದ ಗೋವರ್ಧನ ಪರ್ವತವನ್ನು ಎತ್ತಲು ಸಾಧ್ಯ ಆದ್ರೆ ಅವನನ್ನು ಮಡಿಕೆಯನ್ನು ಎತ್ತಿ ಸಲೀಸಾಗಿ ಹೊರಬರಲು ಸಾಧ್ಯ ಆಗಲ್ವಾ? ಆದ್ರೆ ಕೃಷ್ಣ ಪರಮಾತ್ಮ ಭಗವಂತ ತನ್ನ ಮೇಲೆ ಭಕ್ತಿ ಇಲ್ಲದೆ ಸಂತೋಷ ಪಡೋದಿಲ್ಲ. ಒಬ್ಬ ವ್ಯಕ್ತಿ ಎಷ್ಟೇ ಯಜ್ಞಗಳು, ಆಚರಣೆಗಳು, ದಾನಗಳು ಅಥವಾ ಭಕ್ತಿ ತೋರಿಸಿದರೂ ಕುಂಬಾರನಂತ ಒಬ್ಬ ಭಕ್ತ ತನ್ನ ಹೃದಯದಲ್ಲಿ ಎಲ್ಲ ಜೀವಿಗಳ ಬಗ್ಗೆ ಪ್ರೀತಿ ಇಲ್ಲದಿದ್ದರೆ ಅವನು ಕೃಷ್ಣನನ್ನು ಭೇಟಿಯಾಗಲು ಸಾಧ್ಯ ಇಲ್ಲ. ಜೈ ಶ್ರೀ ಕೃಷ್ಣ, ಜೈ ಶ್ರೀ ರಾಧೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ ಉಮಾದೇವಿ ಮೇಡಮ್. ಧನ್ಯವಾದಗಳು. ಮೇಡಮ್, ಕೃಷ್ಣ ಮತ್ತು ಕುಂಬಾರನ ಕತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನ್ರೋಡ್ ಬ್ಲೂಟೂತ್ ಅಂತ ಯಾರು ಹೆಸರಿಲ್ಲ ಅವ್ರದ್ದು, ಮಾತಾಡಿ. ಅನ್ರೋಡ್ ಬ್ಲೂಟೂತ್ ಅಂತ ಅವ್ರ ಹೆಸರಿಲ್ಲ ಅದ್ರಲ್ಲಿ, ಮಾತಾಡಿ ಮಾಸ್ಟರ್. ಹಲೋ ಹಲೋ, ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರ.
ನಾನೊಂದು ಮಾತಾಡಿ ದೇವ್ರ ಮೇಡಮ್. ಶ್ಲೋಕ ಆ ಹಾ ದೇವ್ರ ಹೇಳಿ ಶ್ಲೋಕ ಮೇಡಮ್. ಹೇಳ್ತೇನೆ. ಹೇಳಿ ಮೇಡಮ್ ಹೇಳಿ. ಪ್ರಾತಃ ಸ್ಮರಾಮಿ ಲಲಿತಾ ವದನಾರವಿಂದಂ ಬಿಂಬಾಧರಂ ಪೃಥುಲಮೌಕ್ತಿಕಶೋಭಿನಾಸಂ ಆಕರ್ಣದೀರ್ಘನಯನಂ ಮಣಿಕುಂಡಲಾಢ್ಯಂ ಮಂದಸ್ಮಿತಂ ಭೃಗಮನೋಜ್ವಲಪಾಲದೇಶಂ ಪ್ರಾತರ್ಭಜಾಮಿ ಲಲಿತಾ ಭುಜಕಲ್ಪವಲ್ಲೀ ರಕ್ತಾಂಗುಲೀಯರಸದಂಗುಲಿ ಪಲ್ಲವಾಢ್ಯಾಂ ಮಾಣಿಕ್ಯ ಹೇಮವಲಯಾಂಗದ ಶೋಭಮಾನಾಂ ಪುಂಡ್ರೇಕ್ಷು ಚಾಪಕುಸುಮೇಷು ಶುಣಿದಧಾನಾಂ ಪ್ರಾತರ್ನಮಾಮಿ ಲಲಿತಾ ಚರಣಾರವಿಂದಂ ಭಕ್ತೇಷ್ಟದಾನನಿರತಂ ಭವಸಿಂಧುಪೋತಂ ಪದ್ಮಾಸನಾದಿಸುರನಾಯಕಪೂಜನೀಯಂ ಪದ್ಮಾಂಕುಶಧ್ವಜ ಸುದರ್ಶನಲಾಂಛನಾಢ್ಯಂ ಪ್ರಾತಸ್ತು ವೇ ಪರಶಿವಾಂ ಲಲಿತಾಂ ಭವಾನೀಂ ತ್ರಯಂತ್ಯವೇದ್ಯ ವಿಭವಾಂ ಕರುಣಾವವಂದ್ಯಾಂ ವಿಶ್ವಸ್ಯ ಸೃಷ್ಟಿವಿಲಯಸ್ಥಿತಿ ಹೇತುಭೂತಾಂ ವಿದ್ಯೇಶ್ವರೀಂ ನಿಗಮವಾಗ್ಮನಸಾತಿದೂರಾಂ ಪ್ರಾತರ್ವದಾಮಿ ಲಲಿತೆ ತವ ಪುಣ್ಯನಾಮಾ ಕಾಮೇಶ್ವರೀತಿ ಕಮಲೇತಿ ಮಹೇಶ್ವರೀತಿ ಶ್ರೀಶಾಂಭವೀತಿ ಜಗತಾಂ ಜನನಿ ಪರೇತಿ ವಾಗ್ವೇವತೇತಿ ವಚಸಾ ತ್ರಿಪುರೇಶ್ವರೀತಿ ಯಶ್ಲೋಕಪಂಚಕಮಿಧಂ ಲಲಿತಾಂಬಿಕಾಯಾಃ ಸೌಭಾಗ್ಯದಂ ಸುಲಲಿತಂ ಪಠತಿ ಪ್ರಭಾತೆ ತಸ್ಮೈ ತದಾ ಲಲಿತಾ ಜಟತಿ ಪ್ರಸನ್ನಾ ವಿದ್ಯಾಂ ಶ್ರಿಯಂ ವಿಮಲ ಸೌಖ್ಯಮನಂತ ಕೀರ್ತಿಂ ವಿದ್ಯಾಂ ಶ್ರಿಯಂ ವಿಮಲ ಸೌಖ್ಯಮನಂತ ಕೀರ್ತಿಂ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶ್ಲೋಕ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಗೀತಾ ಅಂತ ಮೇಡಮ್, ಗೀತಾ ಗೌಡ. ಓಕೆ ಓಕೆ. ಓಕೆ. ರಮೇಶ್ ಸರ್ ಮಾತಾಡಿ. ಮೇಡಮ್ ಎಲ್ಲಾ ಮಾಸ್ಟರ್ಸ್ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುರಳಿಯನಾದವ ಕೇಳಿ ಬನ್ನಿ ಮುರಳಿಯನಾದವ ಕೇಳಿ ಮಧುರನಾಥನು ಮುರಳಿಯನೋದನ ಮಧುರನಾಥನು ಮುರಳಿಯನೋದಲು ಸುರಿವುದನಂದ ಜಲ ನಯನದಲ್ಲಿ ಸುರಿವುದನಂದ ಜಲ ಬನ್ನಿ ಮುರಳಿಯನಾದವ ಕೇಳಿ ಪಂಚಬಾಣನ ಪೀತ ಮುರಳಿಯ ಮಧುರಸ ಪಂಚಲೆ ಮಹೇಶ ರೋಮಾಂಚವಾಗುವುದು ರಜನೀಕಾಂತನ ಕುಲದಲ್ಲಿ ಜನಿಸಿ ರಜನೀಕಾಂತನ ಕುಲದಲ್ಲಿ ಜನಿಸಿ ರಜ ಜನ ಅಧಿಕ ಪ್ರಸನ್ನನ ಮುರಳಿಯನಾದವ ಕೇಳಿ ಬನ್ನಿ ಮುರಳಿಯನಾದವ ಕೇಳಿ. ಥ್ಯಾಂಕ್ ಯು ಉಮಾದೇವಿ ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರೆ ಸರ್. ಧ್ವನಿ ತುಂಬಾ ಚೆನ್ನಾಗಿದೆ ಸರ್. ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್ ನೀವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಲ್ಲ ಮಾಸ್ಟರ್ಸ್ಗೂ ಥ್ಯಾಂಕ್ ಯು. ಶುಭೋದಯ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಳಿನಿ ಮೇಡಮ್. ನಳಿನಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಾನೊಂದು ಹಾಡು ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್ ಹೇಳಿ.
ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಂಗಳಲ್ಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೇ ಆಕೆಯ ಹೃದಯದಲ್ಲಿ. ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ. ಕಂಡೆ ಅವಳ ಮಾತಿನಲ್ಲಿ ಶಾರದಾಂಬೆ ವೀಣೆಯ, ಅವಳ ನಡೆಯ ಲಾಸ್ಯದಲ್ಲಿ ತುಂಗೆ ಅಲೆಯ ನಾಟ್ಯವಾ, ಅವಳ ಚಲವೆ ಕಿತ್ತೂರಿನ ಮಹಿಮೆ, ಅವಳ ಸೊಬಗೆ ಬೇಲೂರಿನ ಪ್ರತಿಮೆ. ಅವಳ ಚೆಲವೆ ಕಿತ್ತೂರಿನ ಮಹಿಮೆ, ಅವಳ ಸೊಬಗೆ ಬೇಲೂರಿನ ಪ್ರತಿಮೆ. ಎಲ್ಲೆಡೆ ಆ ರೂಪವೇ ಮನೆ ಬೆಳಗುವ ಆ ದೀಪವೇ. ಕನ್ನಡಮ್ಮನ ದೇವಾಲಯ ಕಂಡೇ ಆಕೆಯ ಕಣ್ಗಳಲ್ಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೇ ಆಕೆಯ ಹೃದಯದಲ್ಲಿ. ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ. ಶೀಲ ಅವಳ ಆಭರಣ, ತ್ಯಾಗ ಅವಳ ಉಸಿರಂತೆ. ಶೀಲ ಅವಳ ಆಭರಣ, ತ್ಯಾಗ ಅವಳ ಉಸಿರಂತೆ. ತಾಯಿ ತಂಗಿ ಮನಧನ್ಯೆಯು ಅವಳೇ, ಮಮತೆ ಕರುಣೆ ಪ್ರತಿಬಿಂಬವು ಅವಳೇ. ಅವಳಿಗೆ ಆರಾಧನೆ ಈ ಹೃದಯದ ಔಪಾಸನೆ. ಕನ್ನಡಮ್ಮನ ದೇವಾಲಯ ಕಂಡೇ ಆಕೆಯ ಹೃದಯದಲ್ಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೇ ಆಕೆಯ ಕಂಗಳಲ್ಲಿ. ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಥ್ಯಾಂಕ್ ಯು. ತಿರುಣಾಮಲ ಇದೊಂಚೂರು ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್, ಹೇಳಿ ಹೇಳಿ. ಮೇಡಮ್, ನಾವು ಈ ಫೌಂಡೇಶನ್ ಬಂದಿದ್ದಕ್ಕೆ ತಿರುಣಾಮಲೆಗೆ ನಾನು ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಮೇಡಮ್. ಅಲ್ಲಿ ಉಳ್ದಿದ್ವಲ್ಲ, ಅಲ್ಲಿ 3 ಗಂಟೆಗೆ ಎದ್ದು ಸ್ನಾನ ಮಾಡ್ಬಿಟ್ಟು ರೆಡಿಯಾಗಿ ಕೂತಿರ್ತಿದ್ವಿ. ಅಲ್ಲಿ ಒಬ್ರು ಗಂಟೆ ಅಲ್ಲಾಡ್ಸ್ಕೊಂಬರೋರು ಮೇಡಮ್. ಡೈಲಿ ಎದ್ದ ತಕ್ಷಣ ನಿಮ್ದು ಬೆಸ್ಟ್ ಟೀಮು, ನಿಮ್ಮನ್ನ ನಾವು ಎಬ್ರಿಸೋದೇ ಇಲ್ಲ, ನೀವ್ ಎದ್ದಿರ್ತೀರಾ ಅಂತ ಹೇಳೋರು ಬಂದು ಮೇಡಮ್. ಮತ್ತೆ ನಮ್ ಪಕ್ಕ ಒಬ್ರು ಅವರು ಕಾಶಿಯವರು ಮೇಡಮ್, ಸ್ವಾಮಿಗಳು. ಇಲ್ಲಿ 6 ತಿಂಗಳಿರ್ತಾರಂತೆ, ಮತ್ತೆ ಕಾಶಿಲಿ 6 ತಿಂಗಳಿರ್ತಾರಂತೆ ಮೇಡಮ್. ಅವ್ರು ಯಾರನ್ನೂ ಮಾತಾಡಿಸ್ತಿರ್ಲಿಲ್ಲ, ನಮ್ಮನ್ನ ಮಾತಾಡ್ಸಿದ್ರು. ಮತ್ತೆ ಅಲ್ಲಿ ದೇವ್ರದ್ದು 9 ಲಿಂಗಗಳದ್ದು ದೇವ್ರಿದಾವೆ ಮೇಡಮ್ ಆ ಮಠದಲ್ಲೇನೆ. ಅಲ್ಲಿ ಗರ್ಭಗುಡಿ ಕರ್ಕೊಂಡೋಗಿ ನಮ್ ಟೀಮ್ ಅವ್ರು ಎಲ್ಲಾರ್ನು ಪೂಜೆ ಮಾಡಿಸ್ಕೊಟ್ರು ಮೇಡಮ್. 1 ಗಂಟೆ ಪೂಜೆ ಮಾಡಿದ್ರು, ಮಂತ್ರ ಎಲ್ಲ ಹೇಳಿ ಚೆನ್ನಾಗ್ ಪೂಜೆ ಮಾಡ್ಕೊಟ್ರು. ಮತ್ತೆ ಧ್ಯಾನ ಮಾಡಿದ್ವಿ ಮೇಡಮ್, ಅವರು ನಮ್ ಜೊತೆ ಧ್ಯಾನ ಮಾಡಿದ್ರು. ಮತ್ತೆ ಅವರು ನಮ್ ಧ್ಯಾನ ಮಾಡತ್ರಕ್ಕೆ ಬಂದಿದ್ರು ಮೇಡಮ್. ನಾನು ಧ್ಯಾನ ಮಾಡ್ತೀನಿ ನಿಮ್ ಜೊತೆ ಅಂತ ಬಂದಿದ್ರು ಮೇಡಮ್. ನೋಡಿದ್ರು, ತುಂಬಾ ಖುಷಿ ಪಟ್ರು. ನೀವು ಎಲ್ಲ ಚೆನ್ನಾಗ್ ಮಾಡ್ತಿದ್ದೀರಾ, ಮಾಡಿ ಎಲ್ಲದೂ ಒಂದು ದೇಶಕ್ಕೆ ಪ್ರಪಂಚಕ್ಕೆ ಒಂದು ಶಾಂತಿ ಕೊಡೋ ಕೆಲ್ಸನೇ ನೀವು ಮಾಡ್ತಿರೋದು, ನಾವು ಮಾಡ್ತಿರೋದು ಅದೇ. ಅವರು ಭೈರವನ ಆರಾಧಕರು ಮೇಡಮ್ ಅವರು ಅಂತ ಹೇಳಿದ್ರು ಮೇಡಮ್. ಮತ್ತೆ ಧ್ಯಾನ ಎಲ್ಲ ತುಂಬಾ ಚೆನ್ನಾಗಿತ್ತು. ನಮ್ಗೆ ಉಳ್ಕೊಳಕ್ ವ್ಯವಸ್ಥೆ ಮೇಡಮ್, ಹಾಲಾದ್ರೂ ನಮ್ಗೊಂದ್ ಸೊಳ್ಳೆ ಆಗ್ಲಿ, ಆಮೇಲೆ ಬಾತ್ರೂಮ್ ವ್ಯವಸ್ಥೆ ಆಗ್ಲಿ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತು ಮೇಡಮ್. ನಾವು ನಮ್ ಫ್ರೆಂಡ್ಸು ಎಲ್ಲರೂ ಚೆನ್ನಾಗಿ ಬಂದ್ವಿ. ಮತ್ತೆ ಬಸ್ ಅಷ್ಟೇ ಮೇಡಮ್, ನಮಗ್ ಗೊತ್ತಿಲ್ದಿದ್ದು ಊರಿಗೆ ಹೆಂಗ್ ಹೋಗೋದು ಅಂತೇಳಿ ತುಂಬಾ ಭಯ ಪಟ್ಟಿದ್ದು. ಆದ್ರೂ ಚೆನ್ನಾಗ್ ಹೋಗ್ಬಂದು, ಭಾಷೆದು ನಮ್ಗೆ ಏನು ವ್ಯತ್ಯಾಸನೇ ಕಾಣ್ಲಿಲ್ಲ ಮೇಡಮ್. ಎಲ್ಲೋ ನಮ್ಮೂರಲ್ಲೇ ಇದೀವೇನೋ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಬಂದು ಮೇಡಮ್. ಧ್ಯಾನ ಅಂತೂ ನಮ್ಮೂರಲ್ಲಿ ಅಲ್ಲಿಂದ ಬಂದ್ಮೇಲೆ ಧ್ಯಾನ ಕನೆಕ್ಟ್ ಆಗ್ದಿದ್ದವರೆಲ್ಲ ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಿದ್ದಾರೆ.
ಅಲ್ಲಿಂದ ಬಂದ್ಮೇಲೆ 41 ದಿನದ್ದು ಧ್ಯಾನ ಒಬ್ರು ಮನೇಲಿ ಮಾಡ್ತಿದೀವಿ ಮೇಡಮ್. 10 ಜನ ಸೇರ್ಕೊಂಡ್ ಮಾಡ್ತಿದೀವಿ. ಇನ್ನು ಅಲ್ಲಿಂದ ಬಂದ್ಮೇಲೆ 3 ಜನ ಜಾಸ್ತಿ ಆಗಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ಅನುಭವ ಎಲ್ಲವ. ಅದಕ್ಕೆ ನಿಮ್ಗೆ ಶೇರ್ ಮಾಡ್ಕೊಂಡೆ ಮೇಡಮ್. ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ನಮಸ್ತೆ ಮೇಡಮ್. ಅವಕಾಶನ ಉಪಯೋಗಿಸ್ಕೊಂಡು ನೀವು ಹೋಗಿದ್ದೀರಾ. ನೀವು ಅದೃಷ್ಟಶಾಲಿಗಳು ಮೇಡಮ್. ಅಂತ ಅವಕಾಶವನ್ನ ನೀವು ಪಡ್ಕೊಂಡಿದ್ದೀರಲ್ಲ, ನೀವು ಅದೃಷ್ಟಶಾಲಿಗಳು ಮೇಡಮ್. ನಾವ್ ಎಷ್ಟು ಜನ್ಮದ ಪುಣ್ಯ. ಮತ್ತೆ ರಮಣ ಮಹರ್ಷಿ ಆಶ್ರಮದಲ್ಲಿ ಮೇಡಮ್ ಬೆಳಗ್ಗೆ 10 ಗಂಟೆ ಕೂತರು 1:30ವರೆಗೂ ಧ್ಯಾನ ಮಾಡಿದೀವಿ ಮೇಡಮ್. ನಾವು ಅಷ್ಟು ಜನನು ಎದ್ದಿಲ್ಲ, ಕಣ್ಬಿಟ್ಟಿಲ್ಲ ಮೇಡಮ್. ನಾವು ಬೇಗ ಹೋಗೋಣ ಫಂಕ್ಷನ್ ಹತ್ರಕ್ಕೆ ಅಂತ ಹೋದ್ವಿ ಮೇಡಮ್. ಧ್ಯಾನಕ್ಕೆ ಕೂತ್ಬಿಟ್ಟಿದೀವಿ, ನಮಗ್ ಗೊತ್ತೇ ಇಲ್ಲ 1:30 ಆಗಿದೆ. ಆಮೇಲೆ ಈಚೆ ಕಡೆ ಬಂದು ಮೇಡಮ್, ಅಲ್ಲಿ ಯಾರಿಗೂ ಪ್ರಸಾದ ಸಿಕ್ಲಿಲ್ಲ. ನಮ್ ಟೀಮ್ ಅವ್ರಿಗೆ ಮಾತ್ರ ಅಲ್ಲಿ ಎಲ್ಲ ಒಂದ್ ಸ್ವಲ್ಪ ಕೊಡ್ತಾರಂತೆ, ಒಂದ್ 10-15 ಜನಕ್ಕೆ ಆಗೋವಷ್ಟು. ನಮ್ ಟೀಮ್ ಅವ್ರಿಗೆ ಎಲ್ಲರಿಗೂ ಸಿಕ್ತು ಮೇಡಮ್. ಅವ್ರು ನಮ್ ಜೊತೆನೆ ಬಂದಿದ್ರು ಮೇಡಮ್. ಇನ್ನೊಂದಿಬ್ರು ಅವ್ರಿಗೆ ಸಿಗ್ಲಿಲ್ಲ, ಬೇರೆ ಅವ್ರು ನಮ್ ಇದಕ್ಕೆ ಬಂದಿದ್ದವರು. ನಮ್ಗೆ ಅಷ್ಟು ಖುಷಿ ಆಯ್ತು, ಅಷ್ಟು ಟೇಸ್ಟ್ ಇತ್ತು ಮೇಡಮ್. ಸ್ವಲ್ಪ ಕೊಟ್ರು ನಮ್ಗೆ ಹೊಟ್ಟೆ ತುಂಬಿತು ಮೇಡಮ್. ಅಷ್ಟು ಚೆನ್ನಾಗಿತ್ತು. ಎಲ್ಲದ್ರಲ್ಲೂ ನಮ್ಗೆ ಭಾರಿ ಚೆನ್ನಾಗಿ ಅನ್ನಿಸ್ತು. ಭಾರಿ ಚೆನ್ನಾಗಿ ಬಂದು ಊರ್ ತಲುಪಿದ್ವಿ ಮೇಡಮ್. ನೀವು ಶೇರ್ ಮಾಡ್ಕೊಂಡಿದ್ದು ತುಂಬಾ ಸಂತೋಷ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಬಾಬಾರೋ ಶಂಕರ ಬಾನಿನಲ್ಲಿ, ತೋರು ನಿನ್ನ ರೂಪವನ್ನು ಭುವಿಯಲ್ಲಿ ನಮ್ಮ ಎದುರಿನಲ್ಲಿ. ಬಾಬಾರೋ ಶಂಕರ, ಬಾಬಾರೋ ಶಂಕರ ಬಾನಿನಲ್ಲಿ, ತೋರು ನಿನ್ನ ರೂಪವನ್ನು ಭುವಿಯಲ್ಲಿ ನಮ್ಮ ಎದುರಿನಲ್ಲಿ. ಜಟೆಯಲ್ಲಿ ಇರುವಳು ಗಂಗೆ, ತೊಡೆಯಲ್ಲಿ ಇರುವಳು ಗೌರಿ. ಜಟೆಯಲ್ಲಿ ಇರುವಳು ಗಂಗೆ, ತೊಡೆಯಲ್ಲಿ ಇರುವಳು ಗೌರಿ. ಕಂದ ಗಣಪತಿಯ ನೆತ್ತಿ ಮುದ್ದಾಡುತ್ತ, ನಂದಿಯ ನೇರಿ ನೀ ನಲಿದು ಬಾರೋ, ನಿನ್ನ ಮುಖವ ತೋರೋ. ಬಾಬಾರೋ ಶಂಕರ, ಕಿವಿಯಲ್ಲಿ ಹಾಕಿರುವೆ ಕರ್ಣಕುಂಡಲ, ಕೊರಳಲ್ಲಿ ಧರಿಸಿರುವೆ ರುಂಡಮಾಲ. ಕಿವಿಯಲ್ಲಿ ಹಾಕಿರುವೆ ಕರ್ಣಕುಂಡಲ, ಕೊರಳಲ್ಲಿ ಧರಿಸಿರುವೆ ರುಂಡಮಾಲ. ತ್ರಿಶೂಲಧರ ತ್ರಯಂಬಕರ, ತ್ರಿಜಗವ ಪಾಲಿಪ ದೇವ ಬಾರೋ, ನಿನ್ನ ಮೊಗವ ತೋರೋ. ಬಾಬಾರೋ ಶಂಕರ, ಭಕ್ತರ ಭಕ್ತಿಗೆ ಮೆಚ್ಚಿ ಬಾರೋ, ಮಕ್ಕಳ ಮೊರೆಯ ಕೇಳಿ ಕರುಣೆ ತೋರೋ. ಭಕ್ತರ ಭಕ್ತಿಗೆ ಮೆಚ್ಚಿ ಬಾರೋ, ಮಕ್ಕಳ ಮೊರೆಯ ಕೇಳಿ ಕರುಣೆ ತೋರೋ. ಕಾಲ ಕಾಲನೇ ಪಾಲನೇತ್ರನೇ, ನೀಲಕಂಠನೇ ನೀ ಬೇಗ ಬಾರೋ, ಮುಕ್ತಿ ಮಾರ್ಗ ತೋರೋ. ನೀಲಕಂಠನೇ ನೀ ಬೇಗ ಬಾರೋ, ಮುಕ್ತಿ ಮಾರ್ಗ ತೋರೋ. ಬಾಬಾರೋ ಶಂಕರ, ಬಾಬಾರೋ ಶಂಕರ ಬಾನಿನಲ್ಲಿ, ತೋರು ನಿನ್ನ ರೂಪವನ್ನು ಭುವಿಯಲ್ಲಿ ನಮ್ಮ ಎದುರಿನಲ್ಲಿ. ಬಾಬಾರೋ ಶಂಕರ, ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಾನು ತಿರುವಣ್ಣಾಮಲೆಗೆ ಹೋಗಿದ್ದು ಒಂದ್ ಸ್ವಲ್ಪ ಹೊತ್ತು ಹಂಚ್ಕೊಂತೀನಿ ಮೇಡಮ್. ಏನಿಲ್ಲ ಮೇಡಮ್, ನಾವು ಶುಕ್ರವಾರ ಇಲ್ಲಿ 8 ಗಂಟೆಗೆ ತುಮಕೂರು ಬಿಟ್ವಿ. ನಾನು ಶಾರದಾ ಪಾಟೀಲ್ ಅವ್ರ ಚಿಕ್ಕಮ್ಮ 3 ಜನ ಬಿಟ್ವಿ. 3 ಜನ ಬಿಟ್ವಿ, ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಸ್ವಲ್ಪ ಇನ್ನೂ ನಮ್ಮ ಫ್ರೆಂಡ್ಸ್ ಎಲ್ಲ ಬರೋರಿದ್ರು. ಹಾಗಾಗಿ ಅಲ್ಲೆಲ್ಲ ವೆಯ್ಟ್ ಮಾಡಿ ತಿರ್ಗಾ ಮತ್ತೆ ಆ ಬಸ್ ಸ್ಟ್ಯಾಂಡ್ಗೂ ಹೋಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೂ ಎಲ್ಲ ವಿಸಿಟ್ ಮಾಡ್ಕೊಂಡು
12 ಗಂಟೆಗೆ ಬಸ್ ಹತ್ತಿದ್ವಿ. ಎಲ್ಲ ಒಂದು 10 ಜನ ಆಗಿದ್ವಿ. 12 ಗಂಟೆಗೆ ಹತ್ತಿ ನಾವಲ್ಲಿ ಹೋಗ್ಬೇಕಾದ್ರೆ 6:30 ಆಯಿತು. ಅಷ್ಟೊತ್ತು ಕಾಲೇ ಧ್ಯಾನಕ್ಕೆ ಕೂರ್ಸೋ ಟೈಮು. ಹಂಗಾಗಿ ನಾವು ಹೋಗಿ ಧ್ಯಾನಕ್ಕೆ ಕೂತ್ಕೊಂಡ್ವಿ. ಆ್ಯಕ್ಚುಲಿ ನನಗೆ ಧ್ಯಾನಕ್ಕೆ ಅಂತಂತಂದರೆ ನನಗೆ ಮಂಡಿ ನೋವಿರೋದ್ರಿಂದ ಸಪೋರ್ಟ್ಗೆ ಒಂದು ಪ್ಲಾಸ್ಟಿಕ್ದು ಇದನ್ನಿಟ್ಕೊತೀನಿ, ಸ್ಟೂಲ್ನ ಡೈಲಿ ಮನೆಯಲ್ಲಿ. ಬಟ್ ಧ್ಯಾನ ಮಾಡೋದು ನಾನು ಅದೇ ಧ್ಯಾನಕ್ಕೆ ಅಂತಲೇ ಹೋಗಿದ್ದು. 2 ಸತಿ ಆಲ್ರೆಡಿ ನೋಡಿರೋದು, ಇದು 3ನೇ ಸರ್ತಿ ಹೋಗಿದ್ದೆ. ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೆಟ್ಲಿತ್ತು ಸ್ಟೇಜ್ಗೆ ಹೋಗೋದು. ಆ ಮೆಟ್ಲು ಸಪೋರ್ಟ್ ತಗೊಂಡು ಒಟ್ಟಿನಲ್ಲಿ ಯಾವುದೋ ಒಂದು ಸಪೋರ್ಟ್ ತಗೊಂಡು ಧ್ಯಾನ ಚೆನ್ನಾಗಾಯಿತು. ನಮಗೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಏನಿದ್ವಿ ಅದು ಚೆನ್ನಾಗಾಯಿತು. ಮೇಡಮ್ ಹೇಳ್ದಂಗೆ ನಳಿನಿ ಮೇಡಮ್ಗೆ ಒಂದು ಚೌಲ್ಟ್ರಿಲಿ ಸಿಕ್ಕಿತ್ತು. ನಮಗೆ ಜಾಸ್ತಿ ಜನ ಆಯಿತು ಅಂತಂತ ಹೇಳ್ಬಿಟ್ಟು ಇನ್ನೊಂದು 2 ಬಿಲ್ಡಿಂಗ್ ಪಕ್ಕ ಅಲ್ಲೇನೆ ಅಲ್ಲಿ ಕೊಟ್ಟಿದ್ರು. ಅಲ್ಲೂ ಚೆನ್ನಾಗಿತ್ತು, ಹಾಲೆಲ್ಲ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಬಾತ್ರೂಮು, ಕಮೋಡ್ ಇತ್ತು, ಆಮೇಲೆ ಇದಿತ್ತು, ಕ್ಲೀನಾಗಿತ್ತು. ಸ್ನಾನದ್ದು ಮನೆಗಳು ಸಾಕಷ್ಟಿತ್ತು. ಹಾಗಾಗಿ ನಮಗೂ ಫ್ಯಾನು ಚೆನ್ನಾಗಿತ್ತು. ಹಾಗಾಗಿ ಒಂದು ಸೊಳ್ಳೆ ಆಗಲಿ ಒಂದೇನು ಆಗಲಿಲ್ಲ, ನಮಗೂ ಚೆನ್ನಾಗಾಯಿತು. ಮೊದಲೇ ನಾನು ಕೆಳಗೆ ಮಲ್ಗೋಕ್ಕಾಗ್ತಿರ್ಲಿಲ್ಲ. ಏನೋ ಯೂನಿವರ್ಸ್ ನನಗೆ ಅಲ್ಲಿ ಹೋದರೆ ಎಂಟ್ರಾದ್ರೆ ವಾಲೊಳಗೆ ಒಂದು ಇದು ವುಡ್ಡಲ್ಲಿ ಸ್ಟೇಜ್ ಹಾಕಿದ್ರು. ಅದು ನಾವು ಕೂತ್ಕೊಳ್ಳೋ ಲೆವೆಲ್ಗೆ, ಚೇರ್ ಲೆವೆಲ್ಗೆ ಇತ್ತು. ಅದೊಳ್ಳೆ ಮಂಚು ಟೈಪೇ ಇತ್ತು. ಫ್ಯಾನು ಚೆನ್ನಾಗಿ ಬರ್ತಿತ್ತು. ಹಾಗಾಗಿ ನಮಗೆ ಚೆನ್ನಾಗಾಯಿತು. ನಾವೆಲ್ಲ ಅದ್ರ ಮೇಲೆ ಚಾಪೆ ಹಾಕ್ಕೊಂಡು ನಾವು ಎಲ್ಲ ಅದನ್ನೇ ಫಸ್ಟ್ ಡೇ ಮಲಿಕೊಂಡ್ವಿ. ಇದಕ್ಕಿಂತ ಒಳ್ಳೇದು ಇನ್ಯಾವ ರೂಮ್ಗೆ ಹೋದ್ರೂ ನಮಗೆ ಅದು ಸಿಕ್ಕಲ್ಲ, ಸುಮ್ಮನೆ ಇಲ್ಲೇ ಇದ್ಬಿಡೋಣ ಅಂತ ನಾವು 10 ಜನ ಮಾತಾಡಿಕೊಂಡು ನಾವಲ್ಲೇ CC ಕ್ಯಾಮ್ರಾನೂ ಇತ್ತು. ಹಾಗಾಗಿ ಅವ್ರಿಗೆ ಪರ್ಮಿಷನ್ ತೊಗೊಂಡು ಲಗೇಜ್ ಎಲ್ಲ ಅಲ್ಲೇ ಇಟ್ಕೊಂಡು ಅಲ್ಲಿಂದ ರೂಮ್ಗೆ ನಾವು ಓಡಾಡ್ತಿದ್ವಿ. ನನಗೆ ಕಾಲಾಗದೆ ಇರೋದ್ರಿಂದ ಫಸ್ಟ್ ಡೇ ನಡೆಯೋದು ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ನನಗೆ ಆಟೋ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅಲ್ಲೇ ನಮ್ಮ ರೂಮ್ ಕೆಳಗಿಳಿತಿದ್ದಂಗೆ ಆಟೋ ಸಿಗೋದು, ಫಂಕ್ಷನ್ ಹಾಲ್ಗೂ ಆಟೋದಲ್ಲೇ ಓಡಾಡ್ಬಿಟ್ವಿ. ಹಂಗಾಗಿ ನಾವು ಊಟದ ವ್ಯವಸ್ಥೆ, ಹಾಲ್ಟಿಂಗು, ಧ್ಯಾನ ಎಲ್ಲ ಚೆನ್ನಾಗಾಯ್ತು ಮೇಡಮ್. ಎಲ್ಲ ಹೇಳ್ತಾ ಇದ್ರು, ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದವರು ನನಗೂ ಗೊತ್ತಿತ್ತು ಆ ಪ್ರಾಂಗಣ ಅಷ್ಟು ದಾಟಿ ನಿನ್ನ ಕೈಲಿ ಆಗಲ್ಲ, ಹೋಗ್ಬೇಡ ಅಂತ ಹೇಳ್ತಾ ಇದ್ರು. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಇಲ್ಲಪ್ಪ ನಾನು ದೇವ್ರ ದರ್ಶನ ಮಾಡಲೇಬೇಕು, ಹೆಂಗಾರು ಮಾಡಿ ಹೋಗ್ಬೇಕು ಅಂತ. ಅದಕ್ಕೆ ಆಮೇಲೆ ಹೋಗಬೇಡ, ನಿನ್ನ ಕೈಲಿ ಆಗಲ್ಲ ಅಂತಲೂ ಹೇಳ್ತಾ ಇದ್ರು. ಹಿಂಗಿರ್ಬೇಕಾದ್ರೆ ಕೊನೆಗೆ ಭಾನುವಾರದ ದಿವಸ 3ನೇ ದಿವಸ ಅವರು ಚೀಫ್ ಗೆಸ್ಟ್ ಆಗಿ ಅಲ್ಲಿ ನಾವೊಬ್ಬರು ತಿರುವಣ್ಣಾಮಲೆಗೆ ಹೆಡ್ ಅವರು ಏನೋ ಆಗಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದರು. ಅವರು ಸರಿ ಅವ್ರ ಫಂಕ್ಷನ್ ಅವರೆಲ್ಲ ಮಾತಾಡಿ ಏನಾದ್ರು ಹೆಲ್ಪ್ ಬೇಕಾದ್ರೆ ಕೇಳ್ರಿ ಅಂತಿದ್ರು. ಹಂಗಾಗಿ ಅವ್ರು ಕೆಳಗಿಳಿದ ತಕ್ಷಣ ನಾನು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಹಿಂಗೆ ನಂಗೆ ಕಾಲಾಗೋದಿಲ್ಲ, ನನಗೆ ದೇವಸ್ಥಾನಕ್ಕೆ ನನ್ನ ಬಿಡಿಸಿ ಅಂತ ಹೇಳ್ಬಿಟ್ಟು ಅಂತ. ನನ್ನ ಜೊತೆ ಇನ್ನೊಂದು 3 ಜನ ಅವರು ತಮಿಳಿಯನ್ ಅವರು ಕೇಳ್ಕೊಂಡ್ರು. ಹಾಗಾಗಿ ಆಯಿತು ಅಂತಂತಂದ್ರು. ಇನ್ನೊಬ್ರು ಬಂದಿದ್ದ ಲೇಡಿ ಕಾಲಿರಲಿಲ್ಲ, ಅವರು ನಾವು 3 ಜನ ಹೋಗಿ ಕೇಳಿದ್ವಿ. ಬಟ್ ಬಂದ್ರಿ ಹೋಗೋಣ, ಅವರು ಆಫ್ಟರ್ ಟಿಫನ್ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿಕೊಂಡು 10:30 ಹಂಗೆ ಅವ್ರ ಲೇಡಿ ಕಾಲಿಲ್ದವರು, ಇಲ್ಲ ನಾನು ಬರಲ್ಲ, ಸುಮ್ಮನೆ ನಂಬರ್ ತಗೊಂಡೆ ಅವ್ರದ್ದು, ನಾನು ಬರಲ್ಲ ಅಂತಂದ್ರು. ಸರಿ ಅಂತ ಅವ್ರು 3 ಜನ ಇದ್ರು ತಮಿಳಿಯನ್ನು, ನಾನೊಬ್ಳು 4 ಜನ. ಹಂಗಾಗಿ ನಾವು 4 ಜನ ಹೋಗಿ ಅವರು ಸರ್ರಿಗೆ ಫೋನ್ ಮಾಡಿಕೊಂಡು ಕೊನೆಗೆ ಹಂಗಾಡಿ 1 ಗಂಟೆ ವೆಯ್ಟ್ ಮಾಡಿದ್ವಿ. 11:30 ಹಂಗೆ ದೇವ್ರ ದರ್ಶನಕ್ಕೆ ಅವ್ರು ಬಂದು ಬೀಗ ತೆಗೆದ್ಬಿಟ್ಟು ಎಲ್ಲ VIP ಯಾವ ಗೇಟಲ್ಲಿ ಕರ್ಕೊಂಡೋಗ್ತಾರೋ ಆ ಗೇಟಲ್ಲಿ ಸುಮಾರು ನಾವು ಕ್ಯೂನ್ಗೆ ಬಿಡಲಿಲ್ಲ ಬಿಡ್ರಿ, ನಾವು ಸ್ಪೆಷಲ್ ಕ್ಯೂಗೂ ಬಿಡಲಿಲ್ಲ, ಯಾವುದಕ್ಕೂ ಅದರೊಳಗೆ ಬಿಟ್ಬಿಟ್ರೆ ಕಿಲೋಮೀಟ್ರ್ ಗಟ್ಟಲೆ ನಮ್ಮ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಬೀಗಗಳು ತೆಗ್ಸಿ ಹಂಗೇನೆ ಕರ್ಕೊಂಡೋಗಿ ದೇವ್ರ ದರ್ಶನ ಆಯಿತು ಮೇಡಮ್. ಹಂಗೂ ಅಲ್ಲೂ ಎಡೆ ಆಗ್ತಾ ಇತ್ತು ಬೆಳಗ್ಗೆ. ಆ ಎಡೆ ಟೈಮಲ್ಲಿ ನಿಲ್ಲಿಸ್ಬಿಟ್ರು, ಬಿಡಲಿಲ್ಲ. ನನಗಿನ್ ಯಾಕೆ ಹೇಳ್ತೀರಾ, ಕೊನೆಗೆ ಅಳುತ್ತಾನೆ ಕಣ್ಣೀರು ಹಾಕೊಂತಾನೆ ಒಟ್ನಲ್ಲಿ ದೇವ್ರ ದರ್ಶನ ಮಾಡಿಬಿಟ್ಟೆ ಮೇಡಮ್. ಆಗ್ತಾ ಇಲ್ಲ ನನ್ನ ಕೈಲಿ, ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕೇನೂ ಇಲ್ಲ, ಅಲ್ಲಿ ತೀರಾ ಕೆಳಗಡೆ ಕೂತ್ಕೊಬೇಕು, ಆಗಲ್ಲ ನನ್ನ ಕೈಲಿ. ಪಾಪ ಅವ್ರ್ಯಾರೋ ನಾವ್ಯಾರೋ, ಅವರು ಗಂಡ ಹೆಂಡ್ತಿ ಇಬ್ಬರು ನನ್ನ ಕೈ ಇಟ್ಕೊಂಡು ಕೊನೆಗೆ ಕರ್ಕೊಂಬಂದರು. ಒಂದು ಸ್ವಲ್ಪ ದೂರ ಬಂದ್ವಿ. ಬಂದಮೇಲೆ ಅವರು ದರ್ಶನ ಮಾಡಿಸ್ಬಿಟ್ಟು ಅವ್ರು ಹೊರಟೋಗ್ಬಿಟ್ರು, ಅವರು ನಮ್ಮ ಜೊತೆ ಬಂದಿದ್ದವರು. ನಮಗೆ ವಾಪಸ್ ಬರ್ಬೇಕಾದ್ರೂ ನಡ್ಕೊಂಬರೋಕ್ಕೂ ಆಗ್ತಿಲ್ಲ, ಮಾಮೂಲಿ ಜನಗಳೆಲ್ಲ ಬರೋದು ನಾರ್ತ್ ಗೇಟಲ್ಲಿ ಹೋಗಿ ನಾರ್ತ್ ಗೇಟಲ್ಲೇ ಬಂದ್ವಿ. ಕೊನೆಗೆ ಅದು ಹೆಂಗೆಂಗೋ ಪುಣ್ಯಕ್ಕೆ ಕೇಬಲ್ ಇದು ಎಲೆಕ್ಟ್ರಿಕ್ ಗಾಡಿ ಸಿಕ್ತು. ಅದು ನಮ್ಮಂಗೆ ಕೈಲಾಗ್ದವ್ರಿಗೆ ಅದು ಎಲೆಕ್ಟ್ರಿಕ್ ಗಾಡಿ. ಹಂಗಾಗಿ ಅವ್ರು ಯಾರನ್ನೋ ಇಳಿಸಿದ್ರು.
ಆಮೇಲೆ ನಾವು ಹತ್ಕೊಂಡ್ವಿ, ಅವ್ರೇನು ಅನ್ಲಿಲ್ಲ, ತಾಂಬಂದು ಸ್ವಲ್ಪ ಸಾಧ್ಯವಾದಷ್ಟು ಮುಂದಕ್ಕೆ ಬಿಟ್ರು. ಇನ್ನು ಆಮೇಲೆ ಅಲ್ಲಿಂದ ಮೇಡಮ್ ಚಪ್ಪಲಿ ಸ್ಟ್ಯಾಂಡಿಗೆ ಬರಬೇಕಾದ್ರೆ ಚಪ್ಪಲಿ ಸ್ಟ್ಯಾಂಡ್ ಒಂದ್ ಕಡೆ ಇರೋದು, ಇನ್ಯಾಕ್ ದೇವ್ರೇ ಪ್ರತ್ಯಕ್ಷ ಆಗೋಯ್ತು ಮೇಡಮ್. ಆ ಬಿಸ್ಲಿಗೂ ಆ ಬರೀ ಕಾಲ್ಗೂನು ಅಯ್ಯೋ ಹಂಗಾಯ್ತು ಮೇಡಮ್. ಒಟ್ನಲ್ಲಿ ದೇವ್ರ ದರ್ಶನ ಆಗಿ ನಾವು ಊಟದ ಇದಕ್ಕೆ ಒಂದು ಹಾಫ್ ಡೇ ಇದೇ ಆಗೋಯ್ತು ದೇವಸ್ಥಾನದ್ದೇನೆ. ಇಲ್ಲ ನಾವು ಆ ಕ್ಯೂನಲ್ಲಿ ಸಿಗಾಕೊಂಡಿದ್ರೆ 3 ಗಂಟೆ 4 ಗಂಟೆ ಕ್ಯೂನಲ್ಲಿ, ಕೆಲವರೆಲ್ಲ ಹೇಳಿದ್ರು 3 ಅವರ್ ನಿಂತಿದ್ವಿ ಅಂತ, ಇನ್ನು ಕೆಲವರು 2 ಅವರ್ಸ್ ನಿಂತಿದ್ವಿ ಅಂತಿದ್ರು. ಒಟ್ನಲ್ಲಿ ನಮಗೆ ವಿತಿನ್ 1 ಅವರಲ್ಲಿ ಒಟ್ನಲ್ಲಿ ದೇವ್ರ ದರ್ಶನ ಆಯ್ತು ಮೇಡಮ್. ಹಂಗಾಗಿ ಪ್ರಸಾದನೂ ಸಿಕ್ತು, ದೇವ್ರ ದರ್ಶನನೂ ಆಯ್ತು. ನೋಡ್ಕೊಂಡು ಲಾಸ್ಟ್ ಡೇ ಫಂಕ್ಷನ್ ದಿವಸ ಎಲ್ಲರೂ ಹೋಗಿ ರಮಣ ಮಹರ್ಷಿ ಆಶ್ರಮಕ್ಕೂ ಆಸೆ ಇತ್ತು, ಬಟ್ ನಾವು ಅಲ್ಲೋದ್ರೆ ಇಲ್ಲಿ ದೇವಸ್ಥಾನ ಮಿಸ್ ಆಗ್ತಿತ್ತು, ಪ್ರೋಗ್ರಾಮು ಚೆನ್ನಾಗಿರ್ತಿತ್ತು. ಹಂಗಾಗಿ ನಾವು ಫಸ್ಟ್ ಶುಕ್ರವಾರ ಶನಿವಾರ ಎಲ್ಲ ಇಲ್ಲೇನೆ ಪ್ರೋಗ್ರಾಮೇ ಚೆನ್ನಾಗಿತ್ತಲ್ಲ, ಇಲ್ಲೇನೆ ನೋಡ್ಬಿಟ್ವಿ. ಹಂಗಾಗಿ ಲಾಸ್ಟ್ ದಿವಸ ಇನ್ ಬಿಟ್ರಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ತಾಳು ಅಂತ ಕಡೆ ದಿವಸ ದೇವಸ್ಥಾನ ಆಯ್ತು. ದೇವಸ್ಥಾನ ಆಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲ ಹೊರಟ್ರು ಮೇಡಮ್. ಪರಿಕ್ರಮ ಎಲ್ಲ ರಾತ್ರಿ 10 ಗಂಟೆ ಊಟ ಆದ್ಮೇಲೆ ಎಲ್ಲ ಹೊರಟ್ರು. ಎಲ್ಲರಿಗೂ ಕಳಿಸ್ಕೊಟ್ಬಿಟ್ಟು ನಾನು ರೂಮ್ಗೆ ಹೋಗೋಣ ಅಂತ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಇವ್ರು ನಳಿನಿ ಮೇಡಮ್ ಇವ್ರದ್ದೊಂದು ಬ್ಯಾಚು ಈಚೆಲ್ ನಿಂತಿದ್ರು. ಏನಕ್ಕೆ ಈಚೆಲ್ ನಿಂತಿದ್ದೀರಾ ಅಂತಂದ್ರೆ ಅವ್ರಿಲ್ಲ, ನಾವ್ ಹಿಂಗೆ ಆಟೋದಲ್ಲಿ ಹೋಗೋಣ ಅಂತ. ಪರಿಕ್ರಮ ಆಲ್ರೆಡಿ ನಡ್ಕೊಂಡು 1 ದಿವಸ ಮಾಡಿದ್ರಂತೆ, ಅವ್ರ ಅಮ್ಮಂಗೋಸ್ಕರ ಆಟೋದಲ್ಲಿ ಹೋಗ್ತಾ ಇದೀವಿ ಅಂದ್ರು. ಮತ್ತು ಬಂದ್ರಿ ಇದೇ ಆಟೋಗೆ ಹತ್ಕೊಳ್ರಿ ಅಂತ. ಅವನಿಗೆ ಕನ್ನಡ ಬರ್ತಿತ್ತು. ಅವನಿಗೆ ನೋಡಪ್ಪ ನಿಧಾನಕ್ಕೆ ಚೆನ್ನಾಗಿ ತೋರಿಸ್ಕೊಂಬರ್ಬೇಕು, ಅರ್ಜೆಂಟ್ ಮಾಡಂಗಿಲ್ಲ ಅಂತ ಎಲ್ಲ ಮಾತಾಡಿ ಆ ಮೇಡಮ್ಮು ನಾವು 9 ಜನ ಆಟೋ ಡ್ರೈವರ್ ಒಬ್ಬ 10 ಜನ ನಾವು ಆಟೋದಲ್ಲಿ ಪರಿಕ್ರಮ ಮಾಡಿದ್ವಿ ಮೇಡಮ್. ಅದು ಸುತ್ತ ಹಂಗಾಗಿ ಒಂದೊಂದು ಲಿಂಗಕ್ಕೂ ನಾನು 2 ಲಿಂಗು ನೋಡಿದೆ, 2 ಲಿಂಗಕ್ಕೆ ಇಳಿದ್ಬಿಟ್ಟು ಅಗ್ನಿಲಿಂಗ ಇಂದ್ರಲಿಂಗ 2 ದರ್ಶನ ಮಾಡಿ ಕರ್ಪೂರ ಹಚ್ಚದೆ. ಆಮೇಲೆ 3ನೇದಕ್ಕೆ ಇಳಿಯಕ್ಕಾಗಲಿಲ್ಲ ನನಗೆ. ಕೊನೆಗೆ ಅವ್ರಿಗೇನೆ ಹಚ್ಬಿಡ್ರಿ ನೀವೇನೆ ನನ್ನ ಪರವಾಗಿಂತ ಆಟೋದಲ್ಲೇ ಕೂತ್ಕೊಂಡು ಕೈ ಮುಗಿದ್ಬಿಟ್ಟು ಆಮೇಲೆ ಭಜನೆ ಮಾಡ್ಕೊಂತ ಹಾಡು ಹೇಳ್ಕೊಂತ ಚೆನ್ನಾಗಿ ನಾವು 12:30 ಆಯಿತು. ಪರಿಕ್ರಮ 1 ಗಂಟೆ ತನಕ ಕರ್ಕೊಂಬಂದು ನಮ್ಮ ರೂಮಿಗೆ ಬಿಟ್ಟರು. ತಿರ್ಗಾ ಮೇಡಮ್ ಹೊರಟ್ರು ಇನ್ಯಾಕೆ ಅಂತ. ಸರಿ ಅಂತ ಅವ್ರದ್ದು ಎಲ್ಲ ಲಗೇಜ್ ಹಾಕ್ಬಿಟ್ಟು ಆಟೋಕ್ಕೆ ಅವ್ರಿಗೆಲ್ಲ ಟಾಟಾ ಮಾಡ್ಬಿಟ್ಟು ನಾನು ಆಮೇಲೆ ನಮ್ಮ ರೂಮ್ಗೆ ಹೋಗಿ ನಾನು ಮಲಿಕೊಂಡಾಗ 1:30 ಆದರೆ ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ರೂಮಲ್ಲಿ ಇದ್ದವ್ರು ನನ್ನ ಜೊತೆ ಇಲ್ಲಿಂದ ಬೆಂಗಳೂರಿಂದ ಹೋದವರೆಲ್ಲ ಅವ್ರು 5:30ಗೆ ಬಂದರು ಬೆಳಗ್ಗೆ. ನಡ್ಕೊಂಡು ಹೋಗಿದ್ರಲ್ಲ, ಅದಕ್ಕೆ ಅವ್ರು ಬಿಟ್ಟು ಹೋಗ್ಬಾರ್ದಲ್ಲ ಅಂತ ನಾನು ಒಬ್ಳೆ ರೂಮಲ್ಲಿ ಮಲಗಿದ್ದೆ. ಸರಿ ಅಂತ ಇವ್ರುಗಳೆಲ್ಲ ಬಂದರು, ಎಲ್ಲ ಫ್ರೆಂಡ್ಸು ಎಲ್ಲ 5:30. ಸರಿ ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿ ತಿಂಡಿ ತಿಂದು 9 ಗಂಟೆಗೆ ತಿರುವಣ್ಣಾಮಲೆ ಬಿಟ್ವಿ. 8:15ಗೆಲ್ಲ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. 9ಕ್ಕೆ ಬಸ್ ಹೊರಡ್ತು. ಇನ್ನು 3 ಗಂಟೆ ಅಷ್ಟೊತ್ತಿಗೆಲ್ಲ ಬೆಂಗಳೂರಿಗೆ ಬಂದ್ವಿ ಮೇಡಮ್. ನಾನು ತುಮಕೂರಿಗೆ ಬಂದಾಗ ಆಗಲೇ 5 ಗಂಟೆ 5:30 ತುಮಕೂರಿಗೆ ಬಂದ್ವಿ. ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ, ಏನೂ ತೊಂದರೆ ಆಗಲಿಲ್ಲ ಮೇಡಮ್. ಒಂದೇನು ಅಂದರೆ ರಮಣ ಮಹರ್ಷಿ ಆಶ್ರಮ ನೋಡ್ಲಿಲ್ವಲ್ಲ ಅನ್ನೋದು ಒಂದು ಬೇಜಾರು. ನೋಡೋಣ ಮುಂದೆ ಯಾವಾಗ್ಲಾರು ಅವಕಾಶ. ನಾವೀಗ ಒಂದು ತಾಟ್ ಹಾಕ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ತಿರುವಣ್ಣಾಮಲೆಗೆ ಲಾಸ್ಟ್ ಮಂತ್ನು ಹೋಗೋ ಅವಕಾಶ ಸಿಕ್ಕಿತ್ತು. ನಮ್ಮಲ್ಲಿ ಆಗಲ್ಲ, ಸುಮ್ಮನೆ ಯಾಕೆ ಅವ್ರನ್ನೆಲ್ಲ ಅಯ್ಯೋ ಅನ್ನಿಸ್ತೀಯ, ಬೇಡ ಹೋಗ್ಬೇಡ ಅಂತ ಅಪ್ಪ ಮಗ ತಡೆದ್ರು. ನಿಂಗೆ ಕೈಲಿ ಆಗಲ್ಲ, ಸುಮ್ಮನೆ ಯಾಕೆ ಹೋಗ್ತೀಯ, ಅವ್ರನ್ನೆಲ್ಲ ಅವ್ರು ಬೇಜಾರು ಮಾಡ್ಕೊಂತಾರೆ, ನಿಂಗೆ ಎದುರುಗೆ ಹೇಳಲ್ಲ, ಬೇಜಾರು ಮಾಡ್ಕೊಂತಾರೆ, ಬೇಡ ಅಂದರು. ಬಟ್ ಏನೋ ನಂದು ಯೂನಿವರ್ಸ್ ಹೆಲ್ಪ್ ಮಾಡಿ ಈಗ ಒಬ್ರಿಗೊಬ್ರು ಎಲ್ಲ ಇಲ್ಲಿಂದ ಹೆಂಗೋಗಿದ್ವೋ ಹಂಗೆ ವಾಪಸ್ ಎಲ್ಲ ಬರೋಗಾಯ್ತು. ಹಾಗಾಗಿ ನನ್ನ ಜೊತೆ ಇದ್ದಂಥ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೂ ನನಗೆ ಸಹಕರಿಸಿದ ಎಲ್ಲ ನನ್ನ ಫ್ರೆಂಡ್ಸ್ಗೂ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅವಾಗ ನನಗೆ ಕೈಲಿ ಆಗಲ್ಲ ಅಂತಂದ್ರೆ ನೋಡ್ರಿ, ಆ ಯೂನಿವರ್ಸ್ ಆ ಭಗವಂತ ನಿಮ್ಗೆಲ್ಲ ಅವಕಾಶ ಕೊಟ್ಟು ಎಲ್ಲ ಪರಿಪೂರ್ಣವಾಗಿ ಮಾಡ್ಕೊಂಬರಕ್ಕೆ ಅವಕಾಶ ಕೊಟ್ಟು ಮಾಡಿದ್ದಾನೆ ಮೇಡಮ್. ನೀವು ಅದೃಷ್ಟಶಾಲಿಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಲಾವಾ LXS 507 ಅಂತ ಇದೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಂದು ಯಾಕೋ ಅದು ಹೆಸರೋಗಿ ಇನ್ನೇನೋ ಲಾವ ಏನೇನೋ ಬಂದ್ಬಿಟ್ಟಿದೆ. ಅದ್ ಯಾಕೆ ಬಂದಿದ್ಯೋ ಗೊತ್ತಿಲ್ಲ, ನಾನು ಗೊತ್ತಿಲ್ಲ. ಪಿರಮಿಡ್ ವ್ಯಾಲಿಯಲ್ಲಿ ಸಿಕ್ಕಿದ್ರಿ ನೀವು ಅಲ್ಲ ಮೇಡಮ್? ಹೌದೌದು, ಕರೆಕ್ಟ್ ಮೇಡಮ್. ನಾನೊಂದು ಹಾಡು ಹೇಳ್ಬಿಡ್ತೀನಿ, ನಿರ್ವಾಣಾಷ್ಟಕಂ ಅಂತ, ಅದನ್ನ ಹೇಳ್ತೀನಿ.
मनोबुद्ध्यहङ्कार चित्तानि नाहं न कर्णा न जिह्वा न च घ्राणनेत्रे न च व्योमभो न तेजो न वायो न चिदानन्दरूप शिवोऽहं न च प्राणसंज्ञो न वै प्राणवायो न वा सप्तधातुर्न वा पञ्चकोशः न वः पाणिपादौ न चोपस्थव पायो चिदानन्दरूपोऽहं शिवोऽहम् न मे द्वेषरागौ न मे लोभमोहौ मदो नैव मे नैव मात्सर्यभावः न धर्मो न चार्थो न कामो न मोक्षः चिदानन्दरूपोऽहं शिवोऽहम् न पुण्यं न पापं न सौख्यं न दुःखं न मन्त्रो न तीर्थं न वेद न यज्ञम् अहं भोजनं नैव भोजं न भोक्ता चिदानन्दरूपोऽहं शिवोऽहम् न मृत्युर्न शङ्का न मे जातिभेदः पिता नैव मे नैव माता न जन्मः न बन्धुर्न मित्रं गुरुर्नैव शिष्यः चिदानन्दरूपोऽहं शिवोऽहम् अहं निर्विकल्पो निराकाररूपो विभुत्वाच्च सर्वत्र सर्वेन्द्रियाणां न च सङ्गतं नैव मुक्तिर्न बन्धः चिदानन्दरूप शिवोऽहं चिदानन्दरूप शिवोऽहं चिदानन्दरूप ಶಿವೋಹಂ. ಹರಿ ಓಂ ತತ್ಸತ್. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಗೆಲ್ಲಾನು ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರೆ ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀ ಬಾಯಿ ಹೇಗಿದೆ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರಗಳು. ನಾನೊಂದು ಹಾಡು ಹೇಳ್ತೀನಿ. ಹೇಳಿ ಮೇಡಮ್. ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿತೇಳೆನ್ನುತ್ತ ಅಂಗನೆಲ ಕುಮಿತ ಪತಿಯ ನೆಬ್ಬಿಸಿದಳು ಅಂಗನೆಲ ಕುಮಿತ ಪತಿಯ ನೆಬ್ಬಿಸಿದಳು ಶೃಂಗಾರದ ನಿದ್ರೆ ಸಾಕೆನುತ್ತ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ಪಕ್ಷಿರಾಜನು ಬಂದು ಬಾಗಿಲೊಳು ನಿಂದು ಈಕ್ಷಿಸೆವದು ಬೇಗ ಈಕ್ಷಿಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗೂಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗೂಟುತ್ತ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವರೋ ಕೃಷ್ಣ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ಸುರರು ಭೂಸುರರು ಕಿಂಪುರುಷರು ಉರಗರು ಪರಿಪರಿಯಲಿ ನಿನ್ನ ಸ್ಮರಿಸುವರೋ ಅರುಣಾನು ಬಂದು
ಉದಯಾಂಚಲದಲ್ಲಿ ನಿಂದು ಅರುಣಾನೋ ಬಂದು ಉದಯಾಂಚಲದಲ್ಲಿ ನಿಂದು ಕಿರಣ ತೋರುವನು ಭಾಸ್ಕರನು ಶ್ರೀಹರಿಯು ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ಪದುಮನಾಭನೆ ನಿನ್ನ ನಾಮಾಮೃತವನ್ನು ಪದುಮಾಕ್ಷಿಯರು ತಮ್ಮ ಗೃಹದೊಳಗೆ ಉದಯ ಕಾಲದಿ ಎದ್ದು ಸವಿ ಹಾಡನ್ನು ಹಾಡುತ್ತಾ ಉದಯ ಕಾಲದಿ ಎದ್ದು ಸವಿ ಹಾಡನ್ನು ಹಾಡುತ್ತಾ ದದಿಯ ಕಡೆವರೆಳೋ ಮಧುಸೂದನ ಕೃಷ್ಣ ರಂಗನಾಯಕ ರಾಜೀವಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ಅಂಗನೆಲ ಕುಮಿತ ಪತಿಯನೆ ಬಿಸಿದಳು ಅಂಗನೆಲ ಕುಮಿತ ಪತಿಯನೆ ಬಿಸಿದಳು ಶೃಂಗಾರದ ನಿದ್ರೆ ಸಾಕೆನುತ ರಂಗನಾಯಕ ರಾಜೀವಲೋಚನ. ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ವೇದಿಕೆಯಲ್ಲಿ ಬಂದು ಪ್ರತಿ ಶನಿವಾರ ಬಂದು ಹಾಡು ಹೇಳಿ ಮೇಡಮ್. ಚೆನ್ನಾಗಿದೆ ನಿಮ್ಮ ವಾಯ್ಸ್. ಹೇಳ್ತಾ ಇರ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಶೋಧ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯಶೋಧ ಮೇಡಮ್. ಉಮಾರಿ ಮ್ಯಾಮ್. ಹೇಳಿ ಮೇಡಮ್. ಎಲ್ಲಾರು ವಾಯ್ಸ್ ಬ್ರೇಕ್ ಆಗ್ತಿದೆ. ಈ ಒಂದು ಮಹಾವತಾರ ಫೌಂಡೇಶನ್ ಏನಿದೆ, ನಮ್ಮ ರಂಗನಾಥ್ ಗುರೂಜಿ ಅವರು ಈ ವೇದಿಕೆನ ನಮಗೆಲ್ಲ ಒಂದು ಸ್ಥಿರವಾದ ರೂಪದಲ್ಲಿ ನಿರ್ಮಿಸ್ಕೊಟ್ಟಿದ್ದಾರೆ. ಎಲ್ಲಾರು ಕೂಡ ಒಂದು ಕ್ಷಣ ವಿಡಿಯೋ ಆನ್ ಮಾಡೋಣ. ಯಾಕೆಂದ್ರೆ ನಾನು ವಿಡಿಯೋ ಆನ್ ಮಾಡಿರ್ಲಿಲ್ಲ. ಜಸ್ಟ್ ಅವರಿಗೋಸ್ಕರ ಒಂದು ಕೃತಜ್ಞತೆ. ವಿಡಿಯೋ ಆನ್ ಮಾಡ್ಕೊಳ್ಳೋಣ. ಎಲ್ಲರೂ ಎದ್ದು ನಿಂತು ಅವ್ರಿಗೊಂದು ಚಪ್ಪಾಳೆ ಕೊಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಪ್ರತಿಯೊಬ್ರು ಎಷ್ಟು ಜನ ವೇದಿಕೆಯಲ್ಲಿ ಇದೀವಿ ಅಷ್ಟು ಜನನು ವಿಡಿಯೋ ಆನ್ ಮಾಡಿ ಎದ್ದು ನಿಂತು ಅವ್ರಿಗೊಂದು ದೊಡ್ಡ ಚಪ್ಪಾಳೆಯ ಮೂಲಕ ಧನ್ಯವಾದ ಅರ್ಪಿಸೋಣ. ಇಷ್ಟೆಲ್ಲ ಪ್ರಯೋಗ ಆಗ್ತಾ ಇದೆ, ಉಪಯೋಗ ನಮಗೆ ಕೊಡ್ತಿದ್ದಾರೆ ಅಂತಂದಾಗ ಒಂದು ಕೃತಜ್ಞತಾ ಭಾವ ಅವ್ರಿಗೆ ನಾವು ಸಲ್ಲಿಸ್ಲೇಬೇಕಾಗಿದೆ. ಆದ ಕಾರಣ ಪ್ರತಿಯೊಬ್ರು ವಿಡಿಯೋ ಆನ್ ಮಾಡಿ ಅವ್ರಿಗೆ ಎದ್ದು ನಿಂತು ಒಂದು ಚಪ್ಪಾಳೆ ಕೊಡೋಣ. ಮಾಸ್ಟರ್ಸ್, ಯಶೋಧ ಮೇಡಮ್ ಹೇಳ್ದಂಗೆ ಎಲ್ಲರೂ ಎದ್ದು ನಿಂತು ಆ ರಂಗನಾಥ್ ಗುರೂಜಿಗೆ ಒಂದು ಚಪ್ಪಾಳೆಯನ್ನ ಅರ್ಪಿಸೋಣ. ಥ್ಯಾಂಕ್ ಯು ಯಶೋಧ ಮೇಡಮ್. ಅಂದ್ರೆ ನಾವ್ ಎಲ್ಲಿದ್ವಿ ಅಂತಾನೆ ಗೊತ್ತಿಲ್ಲ. ನಮ್ಮನ್ನೆಲ್ಲ ಯಾವ್ದೋ ಒಂದ್ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಬರೀ ಅಡಿಗೆ ಮನೆಯಲ್ಲಿ ನಾವ್ ಲೇಡೀಸ್ ಏನಿದ್ವಿ ಅಡಿಗೆ ಮನೆಯಲ್ಲಿ ಇದ್ವಿ, ಕೆಲ್ಸ ನಮ್ದೇ ಆಗಿತ್ತು, ಒತ್ತಡದಲ್ಲಿ ಮುಳುಗೋಗಿದ್ವಿ. ಈಗ ಅದರಿಂದ ಹೊರಗಡೆ ಬಂದಿದೀವಿ. ನಮಗ್ ಒತ್ತಡ ಇಲ್ಲ. ನಾವು ಕೂಡ ಒಂದು ಇಲ್ಲಿಗಾದ್ರೂ ಹೋಗ್ ಬರ್ಬೋದಲ್ಲ ಅನ್ನೋ ಒಂದ್ ಧೈರ್ಯ ಕೊಟ್ಟಿರೋದು ಯಾರು ಅಂತಂದ್ರೆ ಈ ವೇದಿಕೆ ನಮ್ಮ ರಂಗನಾಥ್ ಗುರೂಜಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗಸುಂದರ ಮಾತಾಡಿ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ, ಜ್ಞಾನ ಬಂಧುಗಳಿಗೂ ನಮಸ್ತೆ. ಎಲ್ಲ ಕಾರ್ಯಕ್ರಮ ಎಲ್ಲ ಚೆನ್ನಾಗ್ ಬಂತು. ಎಲ್ಲರ ಅವರ ಅನುಭವಗಳನ್ನ ಹೇಳ್ಕೊಂಡು ನಮಗೆ ತಿರುನೆಲ್ವೇಲಿ ಬರಕ್ ಆಗ್ಲಿಲ್ಲ. ತಿರುವಣ್ಣಾಮಲೆಗೆ ಕಳೆದ ವಾರಿ ಸಿದ್ದರ ಬೆಟ್ಟಕ್ಕೆಲ್ಲ ಬಂದಿದ್ವಿ, ಆಮೇಲೆ ಹುಬ್ಳಿಗೂ ಬಂದಿದ್ವಿ, ಪಿರಮಿಡ್ ಧ್ಯಾನ ಎಲ್ಲ ಮಾಡಿದ್ದೆ. ಆದ್ರೆ ಈ ಬಾರಿ ಬರಕ್ ಆಗ್ಲಿಲ್ಲ. ನಮ್ಗೆ ಬೇರೆ ಒಂದು ಕೆಲಸದ ನಿಮಿತ್ತ ನಾನು ಅಲ್ಲಿಗೆ ಬರಕ್ ಆಗ್ಲಿಲ್ಲ. ನೋಡೋಣ ಮುಂದಿನ ಸಾರಿ ಅವಕಾಶ ಸಿಕ್ಕಿದ್ರೆ ಖಂಡಿತ ಬಂದು ಎಲ್ಲ ಧ್ಯಾನಗಳ ಜೊತೆ ನಾವು ಧ್ಯಾನ ಮಾಡೋಣ. ಈಗ ನಾನು ಅಲ್ಲಮ ಪ್ರಭುಗಳ ಒಂದೇ ಒಂದು ಸಣ್ಣ ವಚನವನ್ನ ಹೇಳ್ತೀನಿ. ಹೇಳಿ.
ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತು. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತು. ಬಯಲು ಜೀವನ ಬಯಲು ಭಾವನೆ ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯಿತು. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ನಾ ನಿಮ್ಮ ನಂಬಿ ಬಯಲಾದೆನು ಗುಹೇಶ್ವರಲಿಂಗ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಆತ್ಮ ಬಂಧುಗಳು ಧ್ಯಾನ ಬಂಧುಗಳು ಧನ್ಯವಾದಗಳು ಮೇಡಮ್. ಸರ್ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್ ಎಲ್ಲರೂ. ಮಾಸ್ಟರ್ಸ್ ಇನ್ ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಷ್ಟೊಳಗೆ ನಾನೊಂದು ಜೋಕ್ ಹೇಳ್ತೀನಿ. ಒಬ್ರು ಪಕ್ಕದ ಮನೆಯವರು ಕೇಳಿದ್ರಂತೆ, ನಿಮ್ಮನೆಯಿಂದ ಯಾವಾಗ್ಲೂ ಶಬ್ದ ಕೇಳ್ತಾನೆ ಇರುತ್ತಲ್ಲ, ನಿಮ್ಮ ಈ ಸಂತೋಷ ತುಂಬಿದ ಜೀವನದ ರಹಸ್ಯವೇನು ಅಂತ ಪಕ್ಕದ ಮನೆಯವರು ಇನ್ನೊಬ್ಬ ಪಕ್ಕದ ಮನೆಯವ್ರನ್ನ ಕೇಳಿದ್ರಂತೆ. ಆವಾಗ ಅವ್ರು ಹೇಳಿದ್ರಂತೆ ನನ್ನ ಹೆಂಡತಿ ನನ್ ಮೇಲೆ ಕೋಪ ಬಂದಾಗ್ಲೆಲ್ಲ ಸಿಕ್ಕದೆಲ್ಲ ನನ್ ಮೇಲೆ ಎಸಿತಾಳೆ. ಅವಾಗ ನಾನ್ ನಗ್ತಾ ಇರ್ತೀನಿ. ಅದೇನೋ ಮಿಸ್ ಸಿಕ್ಕಿದ್ ಹಾಕಿ ಅವಳು ನಗ್ತಾಳೆ. ಅಕಸ್ಮಾತ್ ಮಿಸ್ ಆದ್ರೆ ನಾನ್ ನಗ್ತೀನಿ. ಹಂಗಾಗಿ ಯಾವಾಗ ನಗ್ತಾ ಇರ್ತೀವಿ ಅಷ್ಟೇ ರೀ ಅಂತ ಹೇಳಿದ್ನಂತೆ. ಅದು ಇವತ್ತುವರೆಗೂ ದೇವ್ರ ದಯದಿಂದ ನಗ್ತಾನೆ ಜೀವನ ಹೇಗೋ ನಡೀತಾ ಇದೆ ಅಂತ ಹೇಳಿದ್ನಂತೆ ಮಾಸ್ಟರ್ಸ್. ಈ ಸುಭದ್ರಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ಸುಭದ್ರಾ ಮೇಡಮ್. ಸುಭದ್ರಾ ಮೇಡಮ್. ಸುಭದ್ರಾ ಮೇಡಮ್. ಸುಭದ್ರಾ ಮೇಡಮ್ ಮಾತಾಡ್ತಾ ಇದ್ದಾರೆ. ಸುಭದ್ರಾ ಮೇಡಮ್ ನೆಟ್ವರ್ಕ್ ಇಶ್ಯೂ ಇದೆ, ಏನೋ ಮಾತಾಡ್ತಾ ಇಲ್ಲ ಅವರು. ಮಾಸ್ಟರ್ಸ್ ಇನ್ಯಾರಾದ್ರೂ ಏನಾರು ಕಲೆ ಇದ್ರೆ ವ್ಯಕ್ತಪಡಿಸಿ, ಹ್ಯಾಂಡ್ ರೈಸ್ ಮಾಡಿ. ಇನ್ನು ಸ್ವಲ್ಪ ಉಮಾದೇವಿ ಮೇಡಮ್ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ರಿ. ನಾನು ಇವತ್ತು ಏನ್ ಹೇಳಲ್ಲ, ನೆಕ್ಸ್ಟ್ ವೀಕ್ ಹೇಳ್ತೀನಿ ಮೇಡಮ್. ಓಕೆ ಮೇಡಮ್. ಧನ್ಯವಾದಗಳು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ನಿಮ್ಗೆ ಎಷ್ಟು ಜ್ಞಾನ ಇದೆ, ಯಾವ್ದಾರು ಒಂದು ಶ್ಲೋಕ ಹೇಳಿ ಪರವಾಗಿಲ್ಲ, ನಿಮ್ಗೆ ಎಷ್ಟೊಂದು ಜ್ಞಾನ ಇದೆ. ಆಯ್ತು ಮೇಡಮ್, ಆಗ್ಲಿ ಮೇಡಮ್ ಹೇಳ್ತೀನಿ. ಒಂದೇ ಒಂದ್ ನಿಮಿಷ. ಕರುಣಿಸೆನ್ನ ಹರಿಯರ ಮಣಿವರದಲ ಕುಮಿದೇವಿಯೇ, ಕಮಲ ಬಾಣ ಕಮಲ ಜನನಿ ದಿವ್ಯ ಕಮಲ ರಾಣಿ ರಾಜಿತೆ. ಕರುಣಿಸೆನ್ನ ಹರಿಯರ ಮಣಿವರದಲ ಕುಮಿದೇವಿಯೇ, ಸಕಲ ನಿಗಮ ವಿನುತ. ಏನ್ ಮೇಡಮ್? ಹೇಳಿ ಮೇಡಮ್.
ಆ ಸಕಲ ನಿಗಮ ವಿನುತ ಚರಣೆ ಸಕಲ ಭಾಗ್ಯದಾಯಿನಿ ಸಕಲ ಮೌನಿನಿ ಕರವಂದ್ಯ ಸಕಲ ಲೋಕನಾಯಕಿ ಕರುಣಿಸೆನ್ನ ರಮಣಿ ವರದಲ ಕುಮಿ ದೇವಿಯೇ ಕಮಲ ಬಾಣ ಜನನಿ ದಿವ್ಯ ಕಮಲ ರಾಣಿ ರಾಜಿತೆ ಶರದಿ ತನುಜೆ ಮಂಗಳಾಂಗಿ ಪರಮ ಸುಖದಾಯಿನಿ ವರದಿ ವೆಂಕಟಾದ್ರಿವರನಪುರ ನಿವಾಸಿನಿ ಮೋಹಿನಿ ಶರದಿ ತನುಜೆ ಮಂಗಳಾಂಗಿ ಪರಮ ಸೌಖ್ಯದಾಯಿನಿ ವರದಿ ವೆಂಕಟಾದ್ರಿವರನಪುರ ನಿವಾಸಿನಿ ಮೋಹಿನಿ ಕರುಣಿಸೆನ್ನ ಹರಿಯ ರಮಣಿ ವರದಲ ಕುಮಿ ದೇವಿಯೇ ಕಮಲ ಬಾಣ ಜನನಿ ದಿವ್ಯ ಕಮಲ ರಾಣಿ ರಾಜಿತೆ ಕಮಲ ರಾಣಿ ರಾಜಿತೆ. ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ರ. ಸಂತೋಷ ಮೇಡಮ್, ಇನ್ನು ಹೀಗೆ ಮುಂದುವರಿರಿ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಇನ್ನು 10 ನಿಮಿಷ ಮಾತ್ರ ಇದೆ. ಈ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಇನ್ನು 10 ನಿಮಿಷಗಳು ಮಾತ್ರ ಇದೆ. ನಾನು ಅಷ್ಟೊತ್ತಿಗೆ ಇನ್ನೊಂದು ಜೋಕ್ ಹೇಳ್ತೀನಿ. ಇನ್ನೊಂದು ಜೋಕ್ ಹೇಳ್ತೀನಿ. ಒಬ್ಬ ಟೀಚರು ಕೇಳಿದ್ರಂತೆ ಒಬ್ಬ ಸ್ಟೂಡೆಂಟ್ಗೆ, ಒಂದು ಹೆಂಗಸು 1 ಗಂಟೆಯಲ್ಲಿ 50 ಚಪಾತಿ ಮಾಡಿದ್ರೆ ಆ 3 ಜನ ಹೆಂಗಸರು 1 ಗಂಟೆಯಲ್ಲಿ ಎಷ್ಟು ಚಪಾತಿ ಮಾಡ್ತಾರೆ ಅಂತ ಒಬ್ಬ ಟೀಚರ್ ಒಬ್ಬ ಹುಡುಗನ ಪ್ರಶ್ನೆ ಮಾಡಿದ್ರಂತೆ. ಒಬ್ಬ ಹೆಂಗಸು 1 ಗಂಟೆ ಹಾಗೆ 50 ಚಪಾತಿ ಮಾಡಿದ್ರೆ ಮೂರು ಜನ ಎಷ್ಟು ಚಪಾತಿ ಮಾಡ್ತಾರೆ ಅಂತ ಕೇಳಿದ್ರಂತೆ. ಅದಕ್ಕೆ ಗುಂಡ ಹೇಳಿದ್ನಂತೆ, ಹೆಚ್ಚಂದ್ರೆ 10-20 ಮಾಡ್ಬೋದು ಟೀಚರ್ ಅಂತಂತೆ. ಹೆಂಗ್ ಹೇಳ್ತೀಯಪ್ಪ ಅಂತ ಹೇಳಿದ್ರಂತೆ. ಮತ್ತೇನ್ ಮೇಡಮ್, 3 ಹೆಂಗಸರು ಒಟ್ಟಿಗೆ ಸೇರಿದ್ರೆ ಹರಟೆ ಹೊಡೆಯಕ್ಕೆ ಅವ್ರ ಟೈಮ್ ಇರಲ್ಲ, ಇನ್ನು ಎಷ್ಟು 10-20 ಮಾಡ್ಬೋದು ಅಷ್ಟೇ ಅಂತ ಹೇಳಿದ್ನಂತೆ. ಥ್ಯಾಂಕ್ ಯು ಮಾಸ್ಟರ್ಸ್. ಇನ್ಯಾರು ಇಲ್ವಾ? ಇಷ್ಟು ಜನ ವೇದಿಕೆಯಲ್ಲಿ ಇದ್ದೀರಾ, ಯಾರಾದ್ರೂ ಒಬ್ರು ಹ್ಯಾಂಡ್ ರೈಸ್ ಮಾಡಿ. ಇನ್ನು 10 ನಿಮಿಷ ಅವಕಾಶ ಇದೆ. ರಮೇಶ್ ಸರ್, ಇನ್ನೊಂದು ಹಾಡು ಹೇಳ್ಬಿಡಿ ಸರ್. ಲಕ್ಷ್ಮೀಬಾಯಿ ಹೆಗ್ಡೆ. ಹೇಳಿ ಮೇಡಮ್. ಲಕ್ಷ್ಮೀಬಾಯಿ ಹೆಗ್ಡೆ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಮತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶಾರದಾ ಭುಜಂಗ ಸ್ತೋತ್ರ ಹೇಳ್ತೀನಿ. ಚಿಕ್ಕದಾಗಿ ಹೇಳಿ, ತುಂಬಾ ಲಾಂಗ್ ಆಗಿ ಹೇಳ್ಬೇಡಿ. ಇನ್ನೊಬ್ರು ಅವಕಾಶ. ಸೂಕ್ಷೋಜ ಕುಂಭಾಂ ಸುಧಾ ಪೂರ್ಣ ಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದು ಬಿಂಬಾಂ ಸದಾ ನೋಷ್ಟ ಬಿಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಕಟಾಕ್ಷೇ ದಯಾದ್ರಾಂ ಕರೆ ಜ್ಞಾನ ಮುದ್ರಾಂ ಕಲಾಭಿರ್ವಿನಿದ್ರಾಂ ಕಲಾಪೈ ಸುಭದ್ರಾಂ ಪುರಸ್ತ್ರೀಂ ವಿನಿದ್ರಾಂ ಪುರಸ್ತುಂಗಭದ್ರಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಲಲಾಮಾಂ ಕಪಾಲಾಂ ಲಸದ್ಗಾನಲೋಲಾಂ ಸ್ವಭತ್ಯೆ ಕಪಾಲಾಂ ಯಶಶ್ರೀ ಕಪೋಲಾಂ करे त्वक्षमालां कनत्तु प्रत्नलोलां भजे शारदाम्बाम् अजस्रं मदम्बां भजे शारदाम्बाम् अजस्रं मदम्बां. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಧಾ ಮೇಡಮ್ ಅವಲೇ ಹ್ಯಾಂಡ್ ರೈಸ್ ಮಾಡಿದ್ರು, ಮತ್ತೆ ಲೋ ಮಾಡಿದ್ರು. ರಾಧಾ ಮೇಡಮ್
కావాలంటే అది తెలంగాణ చేసుకుంటావా ఏమో అన్నం ఉంది పెరగన్ ఏమైనా చేసుకుంటావా ಸುಭದ್ರಾ ಮೇಡಮ್ ವಾಯ್ಸ್ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಸ್ಟರ್ಸ್ ಇನ್ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ರಾಧಾ ಮೇಡಮ್ ಮಾತಾಡಿ. ರಾಧಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ನಮ್ದು ಒಂದ್ ವಾರದಿಂದ ಉಮಾದೇವಿ ಮ್ಯೂಟೇ ಆಗ್ತಾ ಇಲ್ಲ, ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡಕ್ ಆಗ್ತಾ ಇಲ್ಲ, ಮ್ಯೂಟ್ ಆಗ್ತಾನೆ ಇತ್ತು, ಇವತ್ತೇ ಆಗಿರೋದು. ಹೌದಾ? ಅದಕ್ಕೆ ನೋಡೋಣ ಯಾಕೆ ಏನು ಆಗ್ತಾ ಇಲ್ಲ. ಮೊನ್ನೆ ಗುರುಜಿ ಹತ್ರ ಮಾತಾಡಕ್ ಹ್ಯಾಂಡ್ ರೈಸ್ ಮಾಡಿದೀನಿ, ಮ್ಯೂಟೇ ಆಗ್ತಾ ಇರ್ಲಿಲ್ಲ, ಅನ್ಮ್ಯೂಟ್ ಆಗ್ತಾ ಇತ್ತು. ನೀವು ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಿ ಉಮಾದೇವಿ ಮೇಡಮ್, ಥ್ಯಾಂಕ್ಸ್ ನಿಮ್ಕ. ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ ಉಮಾದೇವಿ ಮೇಡಮ್ ಚೆನ್ನಾಗಿ ನಡ್ಸ್ಕೊಡ್ತಾವ್ರೆ ಅನ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳೋಣ ಅನ್ಬಿಟ್ಟು ಹ್ಯಾಂಡ್ ರೈಸ್ ಮಾಡಿದ್ವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಮಲ್ಲಿ ಒಬ್ಬ ಪುಟ್ಟ ಕಲಾವಿದ ಇರ್ಬೇಕಲ್ಲ? ಅದು ಒಂದ್ ವಾರದಿಂದ ಹ್ಯಾಂಡ್ ರೈಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮೊನ್ನೆ ಗುರುಗಳ ಹತ್ರ ಹ್ಯಾಂಡ್ ರೈಸ್ ಮಾಡಿದ್ ಮಾತಾಡಕ್ಕೆ ಆಗಿಲ್ಲ. ಇವತ್ತು ನೋಡೋಣ ಅಂದ್ಬಿಟ್ಟು ಒತ್ತಾನೆ ಆಯ್ತು ಇವತ್ತು. ಆಯ್ತಲ್ಲ, ಏನೋ ಒಂದ್ ಚಿಕ್ಕದಾಗಿ ಹೇಳಿ, ಏನಾರ ಒಂದು. ನಮ್ಗೇನು ಬರಲ್ಲ ಮೇಡಮ್. ಸ್ಮೈಲ್ ಎಷ್ಟು ಚೆನ್ನಾಗಿದೆ, ಹೇಳಿ ಮೇಡಮ್ ಏನಾರ ಒಂದು. ಇಲ್ಲ ಇನ್ನೊಂದ್ ನೆಕ್ಸ್ಟ್ ಶನಿವಾರ ಹೇಳ್ತೀನಿ ನಾನು. ಏನು ಪ್ರಿಪೇರ್ ಮಾಡ್ಕೊಂಡು ಯಾವ್ದು ಹೇಳ್ಬೇಕು ಅಂತಾನು ಗೊತ್ತೂ ಇಲ್ಲ ನಂಗೆ. ಹೌದಾ? ಒಂದ್ ಜೋಕ್ ಹೇಳಿ. ಜೋಕೆ ಬರಲ್ಲ, ನಿಮ್ ಜೋಕ್ ನೋಡಿ ಕೇಳ್ಬಿಟ್ಟು ನಗು ಬಂತು ನಂಗ. ಓಕೆ ಮೇಡಮ್, ನೆಕ್ಸ್ಟ್ ವಾರ ಪ್ರಿಪೇರ್ ಆಗಿ ಹೇಳಿ. ಹಾ ಸರಿ, ಓಕೆ 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 ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮಾ ಮೇಡಮ್ ತುಂಬಾ ಚೆನ್ನಾಗಿ ಮಾರ್ನಿಂಗ್ ಆಂಕರಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಬರ್ತಾ ಇದೆ. ಹಿಂಗೇನೆ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ರಿ. ತುಂಬಾ ಸಂತೋಷ ಆಗ್ತಿದೆ ನಿಮ್ ನಗು ಮುಖ ನೋಡಕ್ಕೆ. ನಾನೀಗೊಂದು ಅಕ್ಮಾದೇವಿ ವಚನ ಆಡ್ತೀನಿ ಮೇಡಮ್. ಪುಷ್ಪಾಂಜಲಿ ಮೇಡಮ್ ಏನ್ ಬೆಂಗಳೂರಿಗೆ ಬಂದ್ರೋ ಇಲ್ವೋ ವಾಪಸ್ಸು ಗೊತ್ತಿಲ್ಲ, ಅಥವಾ ಇನ್ನು ಟ್ರಿಪ್ಪಲ್ ಅವರ ಒಂದ್ ಬ್ಯಾಚ್ ಟ್ರಿಪ್ಪಲ್ಲೇ ಇದ್ದಾರೆ, ಹಾಗಾಗಿ ಇನ್ನು ನನ್ನ ಮೇಡಮ್ ಬಂದಿಲ್ಲ ಇನ್ನು ಟ್ರಿಪ್ ಇಂದ. ಓಕೆ ಓಕೆ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಈ ಭುವನವೆಲ್ಲ ಅರಿಯಲು ಅರಿಯಲು, ಈ ಭುವನವೆಲ್ಲ ಅರಿಯಲು ಅರಿಯಲು, ಅಸಂಖ್ಯಾತರೆನಗೆ ತಾಯಿ ತಂದೆಗಳು. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು. ಕೊಟ್ಟರು ಕೊಟ್ಟರು ಸದೃಶವಪ್ಪ ವರನ ನೋಡಿ, ಕೊಟ್ಟರು ಕೊಟ್ಟರು ಸದೃಶವಪ್ಪ ವರನ ನೋಡಿ, ಇದು ಕಾರಣ ಇದು ಕಾರಣ. ಚನ್ನ ಮಲ್ಲಿಕಾರ್ಜುನನೇ ಗಂಡ ನೆನಗೆ, ಚನ್ನ ಮಲ್ಲಿಕಾರ್ಜುನನೇ ಗಂಡ ನೆನಗೆ. ಲೋಕದ ಮಿಕ್ಕಿದ ಗಂಡರೆಲ್ಲ ಸಂಬಂಧವಿಲ್ಲವಯ್ಯ, ಸಂಬಂಧವಿಲ್ಲವಯ್ಯ, ಸಂಬಂಧವಿಲ್ಲವಯ್ಯ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನು ಮಧುವಳಿಗೆಯಾದೆನು, ನಾನು ಮಧುವಳಿಗೆಯಾದೆನು, ನಾನು ಮಧುವಳಿಗೆಯಾದೆನು. ಮೇಡಮ್ ಒಂದು ಜೋಕ್ ಹೇಳ ಮೇಡಮ್, ಅಥವಾ ಇನ್ನು ಯಾರು ಹ್ಯಾಂಡ್ ರೈಸ್ ಮಾಡೋರ? ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕಾರ್ಯಕ್ರಮ ಮುಕ್ತಾಯ ಮಾಡೋ ಸಮಯನೂ ಬಂತು. ನೀ ಹೇಳಿ, ಅವ್ರಿಗೊಂದು ಅವಕಾಶ ಕೊಟ್ಟು ಕ್ಲೋಸ್ ಮಾಡ್ತೀನಿ. ಓಕೆ ಮೇಡಮ್.
ಓಕೆ ಓಕೆ. ಹೊಸ್ದಾಗಿ ಮದುವೆ ಆಗಿರೋರು 3 ಜನ ಒಂದ್ ಕಡೆ ಸೇರ್ತಾರೆ. ಮೊದಲನೇನ್ ಹೇಳ್ತಾನೆ, ನನ್ನ ಹೆಂಡ್ತಿ ಎಷ್ಟ್ ದಪ್ಪ ಅಂದ್ರೆ 2.5 ಸೀಟಲ್ಲಿ ಅವಳೇ ಕೂತಿರ್ತಾಳೆ, 3 ಸೀಟ್ ಬಸ್ಸಲ್ಲಿ, ನಾನ್ ಮಾತ್ರ ಅರ್ಧ ಸೀಟ್ ಕೂತಿರ್ತೀನಿ ಅಂತಂತ. ಅಯ್ಯೋ, ನಿನ್ನ ಹೆಂಡ್ತಿ ಯಾವ ಮಹಾದಪ್ಪ, ನನ್ನ ಹೆಂಡ್ತಿ ವಿಷಯ ಹೇಳ್ತೀನಿ ಕೇಳು. ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದನ್ಗೆ ಕೈ ಅಡ್ಡ ಹಾಕಿದ್ರೆ ಆಟೋದನ್ ಮೇಲಿಂದ ಕೆಳಗವರೆಗೂ ನೋಡಿ, ಸಾರಿ ಯಾವ್ದಾದ್ರು ಲಾರಿನಲ್ಲಿ ಸಾಗಿಸ್ಕೊಂಡೋಗ್ರಿ ಅಂತ. ಅಯ್ಯೋ, ನಿಮ್ಮಿಬ್ಬರ ಹೆಂಡ್ತಿ ವಿಷಯ ಇರ್ಲಿ, ನನ್ನ ಹೆಂಡ್ತಿ ವಿಷಯ ಹೇಳ್ತೀನಿ ಕೇಳು. ನನ್ನ ಹೆಂಡ್ತಿ ಪೆಟ್ಟಿಕೋಟ್ನ ಲಾಂಡ್ರಿನವನ್ಗೆ ವಾಶ್ ಮಾಡ್ಲಿಕ್ಕೆ ಅಂತ ತಗೊಂಡೋಗಿ ಕೊಟ್ರೆ ಅವನು ನನ್ನ ಹೆಂಡ್ತಿ ಪೆಟ್ಟಿಕೋಟ್ ನೋಡಿ, ಸಾರಿ ಶಾಮಿಯಾನ ವಾಶ್ ಮಾಡೋದಿಲ್ಲ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು ಜೋಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪುಷ್ಪಾಂಜಲಿ ಐಫೋನ್. ನಮಸ್ತೆ ಮಾಸ್ಟರ್ಸ್, ಎಲ್ರಿಗೂ ಶುಭೋದಯ. ಆಮೇಲೆ ರಂಗನಾಥ್ ಗುರುಜಿ ಅವ್ರಿಗೂ ಶುಭೋದಯ, ಮತ್ತೆ ಎಲ್ಲಾ ಫ್ರೆಂಡ್ಸ್ಗೂ ಶುಭೋದಯ. ಮಂಜುಳಾ ಮೇಡಮ್ ಕೇಳಿದ್ರು, ಒಂದ್ ಟೂರ್ ಮುಗಿಸ್ಕೊಂಡ್ ಬಂದ್ವಿ. ಕುಂಭಕೋಣಂ, ಚಿದಂಬರಂ, ವೈದ್ಯನಾಥೇಶ್ವರ, ತಂಜಾವೂರು, ಆಮೇಲೆ ಸಮುದ್ರದಲ್ಲಿ ಚೆನ್ನಾಗಿ ಆಟ ಆಡಿದ್ವಿ. ನಮ್ಗೆ ಆ ಟೀಮಲ್ಲಿ ಒಬ್ರು ನಾಗರತ್ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ಮಗ್ಳುನು, ಮತ್ತೆ ಆ ಟೀಮಲ್ಲಿ ನಾವು 10 ಜನ ಹೋಗಿದ್ವಿ. ದಿಲೀಪ್ ಕುಮಾರ್ ಅನ್ನೋ ಹುಡ್ಗ ಮಾತ್ರ ಪಾಪ ತುಂಬಾ ಚೆನ್ನಾಗಿ ಒಳ್ಳೆ, ನಾವೆಲ್ಲ LKG ಮಕ್ಳು ತರ ಪಾಪ ಎಲ್ಲ ಅಮ್ಮಂಗ್ ಕೇಳ್ತೀವಲ್ಲ ಆ ತರ ಪಾಪ ಹುಡ್ಗನ್ ಕೇಳಿ ಪಾಪ ಹುಡ್ಗ ಅಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ, ಅಲ್ಲಿ ಭಾಷೆ ಬರಲ್ಲ ನಮ್ಗೆ, ಪಾಪ ಆ ಭಾಷೆ ಎಲ್ಲ ಕೇಳ್ಕೊಂಡು ಪ್ರತಿಯೊಂದು ಊರ್ಗೂ ದೇವಸ್ಥಾನಗಳಿಗೂ ಕರ್ಕೊಂಡೋಗಿ ಅಲ್ಲಿ ದರ್ಶನ ಮಾಡಿಸಿ ತುಂಬಾ ಚೆನ್ನಾಗಿ ತಾಳ್ಮೆಯಿಂದ ತೋರಿಸಿ ಕರ್ಕೊಂಬಂದ್ರು. ನಂಗೊಂದ್ ಸ್ವಲ್ಪ ಬೆರಳು ಒಂದ್ ದೇವಸ್ಥಾನದಲ್ಲಿ ತಾಗ್ಬಿಡ್ತು, ಅದರಿಂದ ನಾನು ಮೊನ್ನೆ ಬಂದ್ಬಿಟ್ಟೆ. ತಂಜಾವೂರ್ಗೆ ಹೋದ್ರು ಒಳಗಡೆ ಹೋಗಕ್ಕಾಗಿಲ್ಲ, ನಾನು ಮೊನ್ನೆ ರಾತ್ರಿ ಬಂದ್ಬಿಟ್ಟೆ. ನೆನ್ನೆ ಎಲ್ಲ ನಾಗರತ್ನಮ್ಮ ಮತ್ತೆ ಅವ್ರ ಮಗಳು ಅವರ ಟೀಮ್ ಎಲ್ಲ ಬಂದಿದ್ದಾರೆ ನಿನ್ನೆ. ತುಂಬಾ ಚೆನ್ನಾಗಾಯ್ತು. ಅರುಣಾಚಲಂ ಅಂತೂ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ತುಂಬಾ ಧನ್ಯವಾದಗಳು ಮಹಾವತಾರ್ ಫೌಂಡೇಶನ್ಗೆ. ಇನ್ಮೇಲೆ ನಾನು ಎಲ್ಲೇ ಈ ತರ ಕ್ಲಾಸಸ್ ಆದ್ರೂ ನಾನು ಬರ್ತೀನಿ. ತುಂಬಾ ಧನ್ಯವಾದಗಳು. ಮತ್ತೆ ತುಂಬಾ ಜನ ಫ್ರೆಂಡ್ಸ್ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದಿದ್ವಿ. ಧನ್ಯವಾದಗಳು ಮಾಸ್ಟರ್. ಸಮಯ ಆಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಸಮಯ ಆಗಿದೆ, ಅದಕ್ಕೆ ಇಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀನಿ. ಈ ಯೂಟ್ಯೂಬ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ಮಾಸ್ಟರ್ಸ್ಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಂತ ರಂಗನಾಥ್ ಗುರೂಜಿ ಅವರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ ಎಲ್ಲಾ ಮಾಸ್ಟರ್ಸ್ಗೂ ಸಹ ನನ್ನ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸರ್. ವಿಲಾಸ್ ಸರ್. ನಮಸ್ತೆ ಮೇಡಮ್. ಆಯ್ತು, ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ರಿ ಮೇಡಮ್. ಸುದೀರ್ಘವಾಗಿ 2.5 ಗಂಟೆ, 5:30 ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಮಾಡಿತ್ತು ಕಾರ್ಯಕ್ರಮ. ಎಲ್ಲರೂ ಸರ್ ನಿಮಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಮರ್ತ್ಬಿಟ್ಟೆ. ಸಾರಿ, ಬೆಳಿಗ್ಗೆಯಿಂದ ಇಲ್ಲಿವರೆಗೂ ನಮಗೆ ಪ್ರೋತ್ಸಾಹ ಕೊಟ್ಟು ನೀವು ಸಹಕಾರ ನೀಡ್ತಾ ಸರ್, ನಿಮಗೂ ವೇದಿಕೆ ಎಲ್ಲಾ ಮಾಸ್ಟರ್ಸ್ ಪರವಾಗಿ ಧನ್ಯವಾದಗಳು ಸರ್. ನಿಮಗೂ ಹೇಳ್ಬೇಕಾಗಿತ್ತು, ನಮ್ ಮರ್ತ್ಬಿಟ್ಟೆ. ಸಾರಿ ಸರ್. ಇಲ್ಲ ಮ್ಯಾಮ್, ಹಂಗೇನಿಲ್ಲ ಮೇಡಮ್. ಇವರೆಲ್ಲ ಪಾರ್ಟಿಸಿಪೇಟ್ ಮಾಡಿದಂತ ಇವರು ಮಂಜುಳಾ ಮೇಡಮ್, ಆಮೇಲೆ ಸುಭದ್ರಾ ಮೇಡಮ್, ಪುಷ್ಪಾಂಜಲಿ ಮೇಡಮ್ ಈಗ ತಾನೇ ಮಾತಾಡಿದ್ರು. ಮತ್ತೆ ಇವರು ರಮೇಶ್ ಸರ್ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು. ಚೆನ್ನಾಗಿ ಮೇಡಮ್ ಕಾರ್ಯಕ್ರಮ. ನಿರೂಪಣೆ ದಿನೇ ದಿನೇ ಬಹಳ ಎತ್ತರಕ್ಕೆ ಹೋಗ್ತಾ ಇದೆ. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.